ತಾಂತ್ರಿಕ ಸಮಸ್ಯೆಯಿಂದಾಗಿ ಸ್ವಲ್ಪ ವಿಳಂಬ ಆಯಿತು. ಶ್ರುತಿಯು 3 ದೃಷ್ಟಾಂತಗಳನ್ನ ಕೊಡುವುದರ ಮೂಲಕವಾಗಿ ಆತ್ಮನು ಏಕನು ಮತ್ತು ಸರ್ವ ವ್ಯಾಪಕನು ಎನ್ನುವ ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಬೇರೆ ಬೇರೆ ಶರೀರಗಳಲ್ಲಿ ಆತ್ಮನು ಬೇರೆ ಬೇರೆಯಾಗಿ ಕಂಡರೂ ಕೂಡ ಇರುವುದು ಒಬ್ಬನೇ ಆತ್ಮ ಎಂಬಂತ ಸಂಗತಿಯನ್ನ ಅಗ್ನಿ ದೃಷ್ಟಾಂತದಿಂದ ಅದು ಸ್ಪಷ್ಟಪಡಿಸಿದೆ. ಇನ್ನು 10ನೇ ಮಂತ್ರದಲ್ಲಿ ವಾಯುವಿನ ದೃಷ್ಟಾಂತದ ಮೂಲಕ ಇದೇ ವಿಚಾರವನ್ನ ಸ್ಪಷ್ಟಪಡಿಸುತ್ತೆ. ಬಗೆ ಬಗೆಯ ದೃಷ್ಟಾಂತಗಳಿಂದ ತತ್ವವನ್ನ ತಿಳಿಸಿಕೊಡುವಂಥದ್ದು ಶ್ರುತಿಯ ಅನುಗ್ರಹ. DVG ಅವರು ಹೇಳಿದ ಹಾಗೆ, ತರಣಿ ದರುಶನಕ್ಕಿಂತ ಕಿರಣಾನುಭವ ಸುಲಭ, ಪರಮತತ್ವಕ್ಕಿಂತ ಸರಿ ಉದಾಹರಣೆ, ಪರಮತತ್ವವ ಕಂಡ ಗುರುವನರಸುವುದೆಲ್ಲಿ ದೊರೆತಂತು ನೀಧನ್ಯ ಮಂಕುತಿಮ್ಮ ಅಂತ ಹೇಳಿದ ಹಾಗೆ, ಪರಮತತ್ವವನ್ನ ಹೇಳುವುದಕ್ಕಿಂತ ಒಂದು ಕಥೆಯ ಮೂಲಕ, ದೃಷ್ಟಾಂತದ ಮೂಲಕ ಅದನ್ನು ಹೇಳುವುದು ಹೆಚ್ಚು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಅನುಕೂಲವಾಗ್ತದೆ ಎನ್ನುವ ದೃಷ್ಟಿಕೋನದಿಂದ ಶ್ರುತಿಯು ಕೂಡ ಬಗೆ ಬಗೆಯ ದೃಷ್ಟಾಂತಗಳಿಂದ ತತ್ವವನ್ನು ತಿಳಿಸಿಕೊಡ್ತಾ ಇದೆ. ಹಿಂದಿನ ಮಂತ್ರಕ್ಕೂ ಈ ಮಂತ್ರಕ್ಕೂ ಹೆಚ್ಚಿಗೆ ವ್ಯತ್ಯಾಸ ಏನಿಲ್ಲ. ಅಲ್ಲಿ ಅಗ್ನಿ ಎಂಬ ಶಬ್ದವನ್ನು ಬಳಸಿತ್ತು, ಇಲ್ಲಿ ವಾಯು ಎಂಬ ಶಬ್ದವನ್ನು ಬಳಸಿದಷ್ಟೆ. ಮತ್ತೆಲ್ಲ ಮಂತ್ರ ಭಾಗಗಳು ಸಮಾನವಾಗಿವೆ. ವಾಯುರ್ ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಅಲ್ಲಿ ಅಗ್ನಿರ್ ಯಥೈಕೋ ಭುವನಂ ಪ್ರವಿಷ್ಟೋ ಅಂತಿತ್ತು, ಇಲ್ಲಿ ವಾಯುರ್ ಯಥೈಕೋ ಅಂತ ಇದೆ ಅಷ್ಟೇ. ಹೇಗೆ ಅಗ್ನಿಯು ಒಂದೇ ಆಗಿ ಕಟ್ಟಿಗೆ ಮುಂತಾದ ಉಪಾಧಿಗಳಲ್ಲಿ ಬೇರೆ ಬೇರೆ ಎಂಬಂತೆ ತೋರ್ತದೋ, ಹಾಗೆ ಇಲ್ಲಿಯೂ ಕೂಡ ವಾಯುವು ಸರ್ವವ್ಯಾಪಕವಾಗಿ ಎಲ್ಲಾ ಕಡೆಯೂ ತುಂಬಿದ್ದುಕೊಂಡು ಶರೀರದ ಒಳಗಡೆ ವಾಯುವಿನ ರೂಪದಲ್ಲಿ ಭಿನ್ನ ಭಿನ್ನ ಎಂಬಂತೆ ತೋರ್ತದೆ. ಇವತ್ತು ವಿಶ್ವ ಯೋಗ ದಿನಾಚರಣೆ. ಪ್ರಾಣಾಯಾಮ, ಯೋಗ ಮುಂತಾದವುಗಳಿಗೆ ಸಂಬಂಧಪಟ್ಟಂತಹ ಚಿಂತನೆ ನಡೀತಾ ಇದೆ ಎಲ್ಲ ಕಡೆಯಲ್ಲಿ. ಪ್ರಾಣವಾಯು ಅಂತ ಒಳಗಡೆಗೆ ಏನಿದೆ, ಪಂಚಪ್ರಾಣಗಳು ಅಂತ ಹೊರಗಡೆಗಿರ್ತಕ್ಕಂತಹ ವಾಯುವಿನ ಇನ್ನೊಂದು ರೂಪ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲೆಲ್ಲೂ ತುಂಬಿರತಕ್ಕಂತಹ ವಾಯು ಪ್ರತಿ ಶರೀರದಲ್ಲಿ ಪ್ರಾಣವಾಯುವಿನ ರೂಪದಲ್ಲಿ ತೋರ್ತಾ ಇದೆ. ಆವಾಗ ನಮ್ಗೆ ಏನಿಸ್ತತೆ, ನನ್ನೊಳಗಡೆ ಇರುವ ಪ್ರಾಣವಾಯು, ಇನ್ನೊಬ್ಬನ ಒಳಗಡೆಗೆ ಇರತಕ್ಕಂತಹ ಪ್ರಾಣವಾಯು ಬೇರೆ ಬೇರೆ, ಮಧ್ಯದಲ್ಲಿ ಇರತಕ್ಕಂತಹ ಖಾಲಿ ಜಾಗದಲ್ಲಿ ಪ್ರಾಣವಾಯು ಇಲ್ಲ ಎಂಬಂತಹ ಭಾವನೆ ನಮಗೆ ತರ್ತದೆ. ಆದರೆ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ವಾಯು ಸರ್ವವ್ಯಾಪಕವಾಗಿದ್ದುಕೊಂಡು ಆಯಾ ಶರೀರದಲ್ಲಿ ಅದು ಪ್ರಕಟವಾಗ್ತಾ ಇದೆ. ಹೀಗೆಯೇ ಒಬ್ಬನೇ ಆತ್ಮನು ಬೇರೆ ಬೇರೆ ಶರೀರಗಳಲ್ಲಿ ಪ್ರಕಟ ಆಗ್ತಾ ಇದ್ದಾನೆ. ಈ ಏಕಾತ್ಮ ಸೂತ್ರವನ್ನ ಇಟ್ಟುಕೊಂಡು ಜಗತ್ತೇನಾದ್ರೂ ಚಿಂತನೆ ಮಾಡಿದ್ರೆ ಇವತ್ತಿನ ರಾಗದ್ವೇಷ, ವೈಷಮ್ಯ, ಯುದ್ಧ ಈ ಮುಂತಾದವುಗಳಿಗೆಲ್ಲ ತೆರೆ ಎಳಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ರಾಗದ್ವೇಷ ಹುಟ್ಟಲಿಕ್ಕೆ ಕಾರಣವೇ ಅವನು ಬೇರೆ ನಾನು ಬೇರೆ ಎಂತಕ್ಕಂತಹ ಭೇದ ಭಾವ. DVG ಅವರು ಒಂದು ಕಗ್ಗದಲ್ಲಿ ಐಕಾತ್ಮ ಭಾವನೆ ಚಂದ್ರದಲ್ಲಿ ಹೇಳ್ತಾರೆ, ಮೊಳೆವ ಸಸಿಯೊಳು ನಾನು, ತೊಳಗುವಿನನೊಳು ನಾನು, ಬೆಳೆವ ಶಿಶುವಳು ನಾನು, ಕೆಳೆನೋಟ ನಾನು, ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ. ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವವೊಲ್, ಎಲ್ಲೆಲ್ಲಿಯುಂ ನೋಡಿ ನಡೆದು ನಗುತಳುತ, ಬೆಲ್ಲ ಲೋಕಕ್ಕಾಗಿ ತನಗೆ ತಾಂಕಲ್ಲಾಗ ಬಲ್ಲವನೆ ಮುಕ್ತನಲ ಮಂಕುತಿಮ್ಮ. ಭಗವದ್ಗೀತೆಯು ಕೂಡ ಈ ಏಕಾತ್ಮವಾದವನ್ನೇ ಪ್ರತಿಪಾದನೆ ಮಾಡುತ್ತೆ. ಎಷ್ಟೋ ಜನ ಭಗವದ್ಗೀತೆ ರಾಗದ್ವೇಷವನ್ನು ಬಿತ್ತುತ್ತೆ, ತಾರತಮ್ಯವನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಸಮಗ್ರವಾದ ಗೀತೆ ಪರಿಚಯ ಇಲ್ಲ, ಅದಕ್ಕೆ ಹಾಗೆ ಹೇಳ್ತಾರೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ಎಂಬುದಾಗಿ ಗೀತೆ ಹೇಳುತ್ತೆ.
ಎಲ್ಲ ಜೀವರಾಶಿಗಳಲ್ಲಿ ಸಮಾನವಾಗಿ ಪರಮಾತ್ಮ ಇದ್ದಾನೆ ಎಂಬುದು ಅದಕ್ಕೆ ಅರ್ಥ. ಶುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ಬೇರೆ ಬೇರೆ ಜೀವರಾಶಿಗಳಲ್ಲಿ ಜ್ಞಾನಿಗಳಾದವರು ಸಮವನ್ನ ನೋಡ್ತಾರೆ ಅಂತ. ಇಲ್ಲಿ ಸಮ ಅಂದ್ರೆ ಪರಮಾತ್ಮ ಅಂತ. ವಿಷಮದಲ್ಲಿ ಸಮದೃಷ್ಟಿ. ವಿಷಮತೆ ಎನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಭೇದ ಭಾವ ಅನ್ನೋದು ನಮ್ಮ ಸಾಮಾನ್ಯ ದೃಷ್ಟಿಗೆ ಈಗ ತೋರ್ತಾ ಇದೆ. ಉಚ್ಚ ಜೀವಗಳು, ನೀಚ ಜೀವಗಳು, ಪುಣ್ಯಾತ್ಮರು, ಪಾಪಾತ್ಮರು, ದೇವಲೋಕದಲ್ಲಿರ್ತಕ್ಕಂತಹ ದೇವತೆಗಳು, ಅಧೋಲೋಕದಲ್ಲಿರ್ತಕ್ಕಂತಹ ಕ್ಷುದ್ರ ಜೀವಿಗಳು, ಮನುಷ್ಯರಲ್ಲಿಯೇ ಅನೇಕ ಬಗೆ. ಶ್ರೀಮಂತಾತ್ಮ, ಬಡವಾತ್ಮ, ಬುದ್ಧಿವಂತ ಆತ್ಮ, ದಡ್ಡ ಆತ್ಮ, ಈ ರೀತಿ ಕರೀಬಹುದಾದ್ರೆ ಅಡ್ಡಿಲ್ಲ. ಅಂದ್ರೆ ಆತ್ಮನು ವಿವಿಧವಾಗಿ ಇದ್ದಾನೆ ಎಂಬುದು ಸಾಮಾನ್ಯ ದೃಷ್ಟಿ, ಅಜ್ಞಾನದ ದೃಷ್ಟಿ ಅದು. ಅಂದ್ರೆ ಜ್ಞಾನ ದೃಷ್ಟಿ ಯಾವುದಪ್ಪ ಅಂದ್ರೆ ಒಬ್ಬನೇ ಆತ್ಮನು ವಿವಿಧ ಉಪಾಧಿಗಳಲ್ಲಿ ತೋರ್ತಾ ಇರುವುದರಿಂದ ಭೇದ ಇದೆಯೇ ಹೊರತು ಸ್ವರೂಪತಃ ಆತ್ಮನಲ್ಲಿ ಭೇದ ಇಲ್ಲ ಎಂಬುದಾಗಿ. ಯಾವನ ಅಂತಃಕರಣ ಮಲಿನವಾಗಿದೆಯೋ ಅವನ ಅಂತಃಕರಣದಲ್ಲಿ ಪಾಪಾತ್ಮನಾಗಿ ತೋರ್ತಾನೆ. ಯಾವನ ಅಂತಃಕರಣ ಶುದ್ಧವಾಗಿದೆಯೋ ಅವನ ಅಂತಃಕರಣದಲ್ಲಿ ಪುಣ್ಯಾತ್ಮನಾಗಿ ತೋರ್ತಾನೆ. ಆದ್ರೆ ಆತ್ಮನು ಪುಣ್ಯಾತ್ಮನೂ ಅಲ್ಲ, ಪಾಪಾತ್ಮನೂ ಅಲ್ಲ. ಇಡೀ ಸೃಷ್ಟಿಯಲ್ಲಿ ಇರುವಂಥದ್ದು ಒಂದೇ ಆತ್ಮ. ಚಿದಾಭಾಸವನ್ನ ಅಂತಃಕರಣಕ್ಕೆ ಪ್ರದಾನ ಮಾಡಿರುವ ಕಾರಣದಿಂದ ಅದು ವೈವಿಧ್ಯವಾಗಿ ತೋರುತ್ತಾ ಇದೆ. ಹೇಗೆ ಬೇರೆ ಬೇರೆ ಪಾತ್ರೆಗಳಲ್ಲಿರ್ತಕ್ಕಂತಹ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವು ಬೇರೆ ಬೇರೆಯಾಗಿ ತೋರ್ತದೋ ಹಾಗೆ. ಶಂಕರ ಭಗವತ್ಪಾದರ ಒಂದು ಗ್ರಂಥ ಇದೆ, ಮನೀಷಾ ಪಂಚಕಂ ಅಂತ. ಅದರಲ್ಲಿ ಒಂದು ಘಟನೆ ಬರುತ್ತೆ. ಭಗವತ್ಪಾದರು ಕಾಶಿಯ ಬೀದಿಯಲ್ಲಿ ನಡೆದುಕೊಂಡು ಹೋಗುವಾಗ ಸಾಕ್ಷಾತ್ ಕಾಶಿಯ ವಿಶ್ವೇಶ್ವರನಿಗೆ ಇವರ ಜ್ಞಾನವನ್ನ ಪ್ರಕಟ ಮಾಡಬೇಕು ಅಂತ ಅನ್ನಿಸ್ತು. ಆಗ ಚಾಂಡಾಲ ವೇಷವನ್ನ ಧರಿಸಿ ನಾಯಿಗಳು, ಬೇರೆ ಬೇರೆ ಪ್ರಾಣಿಗಳು ಒಟ್ಟಿಗೆ ಅವನು ಎದುರಿಗೆ ಬರ್ತಾನೆ. ಶಂಕರರು ಹೋಗುವ ದಾರಿಗೆ ಅಡ್ಡವಾಗಿ ಬರ್ತಾನೆ. ಆಗ ಶಂಕರರು ಹೇಳ್ತಾರಂತೆ, ಗಚ್ಚ ಗಚ್ಚ, ದೂರ ಸರಿ ದೂರ ಸರಿ ಅಂತ. ಇಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ, ಶಂಕರರು ಸರ್ವಾತ್ಮ ದರ್ಶನ ಮಾಡದವರು, ಅವ್ರು ಯಾಕೆ ದೂರ ಸರಿ ಎಂದರು? ಇಲ್ಲಿ ಒಂದು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು ನಾವು, ಅದ್ವೈತ ಅನ್ನೋದು ಜ್ಞಾನಕ್ಕೆ ಹೊರತು ವ್ಯವಹಾರಕ್ಕಲ್ಲ ಅಂತ. ಅಂದ್ರೆ ಸಮದೃಷ್ಟಿ ಇಟ್ಟುಕೊಳ್ಬೇಕೆ ಹೊರತು ಸಮ ವ್ಯವಹಾರ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ವ್ಯವಹಾರ ದೃಷ್ಟಿಯಿಂದ ಆಯಾ ವಸ್ತುಗಳು ಭಿನ್ನವೇ, ಪಾರಮಾರ್ಥಿಕ ದೃಷ್ಟಿಯಿಂದ ಅಭೇದ ಅನ್ನುವಂಥದ್ದು. ಆದ್ದರಿಂದ ವ್ಯವಹಾರಕ್ಕೆ ಬಂದಾಗ ಸಮವರ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಸಮದರ್ಶಿಗಳಾಗಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಶಂಕರ ಭಗವತ್ಪಾದರು ದೂರ ಸರಿ ಅಂತ ವ್ಯವಹಾರ ದೃಷ್ಟಿಯಿಂದ ಹೇಳಿದರು. ಆದ್ರೆ ಎದುರಿಗಿರ್ತಕ್ಕಂಥವನು ಸಾಕ್ಷಾತ್ ವಿಶ್ವೇಶ್ವರನೇ ಆದದ್ರಿಂದ ಅವನೊಂದು ಪ್ರಶ್ನೆ ಮಾಡ್ತಾನೆ. ಕಿಂಗಂಗಾಂಬುನಿ ಬಿಂಬಿತೇಂಬರಮಣೋ ಚಾಂಡಾಲವಾಟೀ ಪಯ ಪೂರೇ ಚಾಂತರಮಸ್ತಿ ಕಾಂಚನ ಘಟಿ ಮೃತ್ಕುಂಭಯೋರ್ವಾಂಬರೇ ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುದೋ ವಿಪ್ರೋಯಂ ಕಪಚೋಯಂ ಇತಿ ಕೋಯಂ ವಿಭೇದ ಭ್ರಮಃ. ಕಿಂ ಗಂಗಾಂಬುನಿ ಬಿಂಬಿತ ಅಂಬರಮಣು ಚಾಂಡಾಲ ವಾಟೀಪಯ, ವ್ಯತ್ಯಾಸ ಇದೆಯೇ ಅಂತ ಕೇಳ್ತಾನೆ. ಸೂರ್ಯನ ಪ್ರತಿಬಿಂಬ ಗಂಗಾ ನದಿಯಲ್ಲಿ ಬಿದ್ದಾಗ ಅಥವಾ ಒಬ್ಬ ಚಾಂಡಾಲನ ಮನೆ ಮುಂದಿರ್ತಕ್ಕಂತಹ ಒಂದು ಏನ್ ಹೇಳ್ತೇವೆ ನಾವು, ನೀರು ಹೋಗುವ ಜಾಗ, ಘಟ್ಟ, ಅದರಲ್ಲಿ ಬಿದ್ದಾಗ ಹೊಲಸು ನೀರು ಒಂದು ಶುದ್ಧವಾದ ನೀರು, ಎರಡರಲ್ಲಿಯೂ ಅಂಬರಮಣ ಅಂದ್ರೆ ಸೂರ್ಯ, ಅಂಬರ ಮಣಿ ಅಂತ ಅರ್ಥ. ಅಂಬರ ಅಂದ್ರೆ ಆಕಾಶ, ಆಕಾಶದಲ್ಲಿರೋ ಮಣಿ ಯಾವುದು? ಸೂರ್ಯ. ಆ ಸೂರ್ಯನಿಗೆ ಏನಾದ್ರೂ ವ್ಯತ್ಯಾಸ ಆಗ್ತದೆಯೇ?
ಹಾಗೆ ಶುದ್ಧವಾದ ಅಂತಃಕರಣದಲ್ಲಿ ಆತ್ಮನ ಆಭಾಸ ಮೂಡುತ್ತೆ, ಅಶುದ್ಧವಾದ ಅಂತಃಕರಣದಲ್ಲಿ ಆಭಾಸ ಮೂಡುತ್ತೆ. ಆದರೆ ಬಿಂಬಸ್ಥಾನೀಯನಾದ ಆತ್ಮನಿಗೆ ಅದೆರಡರಿಂದ ಏನಾದ್ರೂ ದೋಷ ಉಂಟಾಗ್ತದೆ. ಇನ್ನೊಂದು ದೃಷ್ಟಾಂತವನ್ನ ಶಿವ ಕೊಡ್ತಾನೆ. ಪೂರೇ ಚಾಂತರಮಸ್ತಿ ಕಾಂಚನ ಘಟಿ ಮೃತ್ಕುಂಭಯೋರ್ವಾಂಬರೆ. ಚಿನ್ನದ ಪಾತ್ರೆಯಲ್ಲಿ ಇರುವಂತಹ ಆಕಾಶಕ್ಕೂ ಮಣ್ಣಿನ ಪಾತ್ರೆಯಲ್ಲಿ ಇರತಕ್ಕಂಥ ಆಕಾಶಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯೇ? ಹಾಗೆ ವಿಪ್ರ ಸ್ವಪಚ ಅಂತಕ್ಕಂತಹ ನೀನು ಈ ಭೇದ ಒಂದು ಮಾಡ್ತಾ ಇದೆಯಲ್ಲ, ಈ ಭೇದ ಆತ್ಮನಿಗೆ ಸೇರಿದ್ದೋ ಅಥವಾ ಉಪಾಧಿಗೆ ಸೇರಿದ್ದೋ ವಿಚಾರ ಮಾಡುವ ಅಂತ ಹೇಳ್ತಾರೆ. ತಕ್ಷಣ ಶಂಕರರಿಗೆ ಗೊತ್ತಾಗತ್ತೆ, ಎದುರಿಗಿರುವವನು ಜ್ಞಾನಿಯಾದ ಶಿವನೇ, ಬೇರೆ ಇನ್ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ 5 ಶ್ಲೋಕಗಳನ್ನು ಹೇಳ್ತಾರೋ, ಮನೀಷಾ ಪಂಚಕಂ ಅಂತ ಹೇಳ್ತಾರೆ. ಹಾಗೆ ಉಪಾಧಿಯಲ್ಲಿ ಭೇದವೇ ಹೊರತು ಆತ್ಮನಲ್ಲಿ ಭೇದವಿಲ್ಲ. ಈ ದೃಷ್ಟಿ ಯಾರಿಗೆ ಬರ್ತದೋ ಮಮಾತ್ಮ ಸರ್ವಭೂತಾತ್ಮ ಅಂತ ಅವನು ಕಾಣ್ತಾನೆ. ನನ್ನ ಆತ್ಮವೇ ಎಲ್ಲ ಜೀವರಾಶಿಗಳಲ್ಲಿ ಬೇರೆ ಬೇರೆ ರೀತಿಯಿಂದ ತೋರ್ತಾ ಇದ್ದಾನೆ, ಒಬ್ಬನೇ ಬೇರೆ ಬೇರೆ ವೇಷಗಳನ್ನ ಹಾಕೊಂಡು ತಿರುಗಾಡ್ತಾ ಇದ್ದಾನೆ ಎಂಬುದು ಸರ್ವಾತ್ಮ ಭಾವ, ಸರ್ವಾತ್ಮ ದೃಷ್ಟಿ, ಏಕಾತ್ಮ ದೃಷ್ಟಿ ಅಂತ ಹೇಳ್ತಾರೆ. ಅದನ್ನೇ ಉಪನಿಷತ್ತು ಅಗ್ನಿ ಮತ್ತು ವಾಯುವಿನ ದೃಷ್ಟಾಂತದ ಮೂಲಕ ತಿಳಿಸಿಕೊಟ್ಟಿದೆ. ಇನ್ನು 11ನೇ ಮಂತ್ರವು ಇದನ್ನೇ ಹೇಳ್ತಾ ಇದೆ. ಇದರೊಟ್ಟಿಗೆ ಇನ್ನೊಂದು ವಿಶೇಷಣವನ್ನು ಕೂಡ ಸೇರಿಸ್ತದೆ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ವಾಕ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ವಾಕ್ಯಃ. ಸರ್ವಲೋಕಸ್ಯ ಚಕ್ಷುಃ ಸೂರ್ಯಃ. ಇಡೀ ಜಗತ್ತಿಗೆ ಕಣ್ಣು ಯಾರಪ್ಪ ಅಂದ್ರೆ ಸೂರ್ಯನು. ಸೂರ್ಯನ ಮುಖಾಂತರವೇ ನಾವು ಜಗತ್ತನ್ನೆಲ್ಲ ಕಾಣ್ತೇವೆ. ನೀವು ಕೇಳಬಹುದು, ನಮ್ಮ ಕಣ್ಣಿನಿಂದಲ್ವೇ ನಾವು ಕಾಣೋದು ಅಂತ. ನಮ್ಮ ಕಣ್ಣು ಅನ್ನುವಂಥದ್ದು ಗೋಲಕ. ಅದಕ್ಕೆ ಅನುಗ್ರಾಹಕ ಶಕ್ತಿಯಾಗಿ, ಅನುಗ್ರಾಹಕ ದೇವತೆಯಾಗಿ ಸೂರ್ಯನಿದ್ದಾನೆ ಎನ್ನುವುದು ಶಾಸ್ತ್ರ ಉಕ್ತಿ. ಆದ್ದರಿಂದ ಕಣ್ಣು ಎಷ್ಟೋ ಜನರಿಗೆ ಇರ್ತದೆ, ಆದರೆ ಕಾಣುವ ಶಕ್ತಿ ಅದರಲ್ಲಿ ಇರೋದಿಲ್ಲ. ಅದಕ್ಕೆ ಸೂರ್ಯನ ಅನುಗ್ರಹ ಇದ್ದರೆ ಮಾತ್ರ, ಸೂರ್ಯ ದೇವತೆಯ ಅನುಗ್ರಹ ಇದ್ದರೆ ಮಾತ್ರ ನೋಡುವ ಶಕ್ತಿ ಬರ್ತದೆ. ಆದ್ದರಿಂದ ಹೊರಗಿನ ಪ್ರಪಂಚವನ್ನು ಬೆಳಗಿ ತೋರಿಸುತ್ತಾ, ಇಂದ್ರಿಯಗಳ ಮುಖಾಂತರ ಅರಿಯುತ್ತಾ ಇರುವಂತಹ ಸೂರ್ಯನೇ ಜಗತ್ತಿಗೆ ಚಕ್ಷು. ಸರ್ವಲೋಕಸ್ಯ ಚಕ್ಷುಃ ಸೂರ್ಯಃ ಯಥಾ ಚಾಕ್ಷುಷೈಃ ಬಾಹ್ಯದೋಷೈಃ ನ ಲಿಪ್ಯತೆ. ಆ ಸೂರ್ಯನು ಕಣ್ಣಿನ ದೋಷದಿಂದ ಅಥವಾ ಬಾಹ್ಯ ದೋಷದಿಂದ ಅವನು ಅಂಟಲ್ಪಡೋದಿಲ್ಲ ಅಂತ ಶಂಕರರು ಸ್ಪಷ್ಟಪಡಿಸ್ತಾರೆ. ಆಲೋಕನೇನ ಉಪಕಾರಂ ಕುರ್ವನ್ ಸೂರ್ಯಃ ಯಥಾ ಚಕ್ಷುಷಃ ಆಲೋಕೇನ ಉಪಕಾರಂ ಕುರ್ವನ್ ಮೂತ್ರ ಪುರೀಷಾದಿ ಅಶುಚಿ ಪ್ರಕಾಶನೇನ ತದ್ದರ್ಶಿನಃ ಲೋಕಸ್ಯ ಚಕ್ಷುರಪಿ ಸನ್ ನ ಲಿಪ್ಯತೆ. ಒಂದು ಇಲ್ಲಿ ಸೂರ್ಯ ಬಿಂಬವನ್ನ ನಾವು ತೆಗೆದುಕೊಳ್ಬಾರ್ದು. ದೃಷ್ಟಾಂತವನ್ನ ಗಮನಿಸುವಾಗ ನಾವು ಬಹಳ ಎಚ್ಚರಿಕೆಯಿಂದ ಅದನ್ನ ಅರಿತುಕೊಳ್ಬೇಕಾಗ್ತದೆ. ಸೂರ್ಯ ಪ್ರಕಾಶವನ್ನ ನಾವು ದೃಷ್ಟಾಂತವಾಗಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಬಿಂಬವನ್ನ ನಾವು ದೃಷ್ಟಾಂತವಾಗಿ ತೆಗೆದುಕೊಂಡ್ರೆ ಏನಾಗ್ತದೆ, ಬಿಂಬ ಯಾವುದೋ ಒಂದು ಮೂಲೆಯಲ್ಲಿ ಇದೆ, ಯಾವುದೋ ಒಂದು ಜಾಗದಲ್ಲಿ ಇದೆ. ಆದ್ರೆ ಪ್ರಕಾಶ ಹಾಗಲ್ಲ, ಸರ್ವವ್ಯಾಪಕವಾಗಿದೆ. ಆತ್ಮನಿಗೆ ದೃಷ್ಟಾಂತವಾಗಿ ಕೊಟ್ಟಿರೋದ್ರಿಂದ ಇಲ್ಲಿ ಪ್ರಕಾಶವೇ ಹೊಂದಿಕೆ ಆಗ್ತದೆ. ಯಾಕಂದ್ರೆ ಸೂರ್ಯನ ಪ್ರಕಾಶವು ಸರ್ವವ್ಯಾಪಕವಾಗಿದೆ, ಹಾಗೆ ಆತ್ಮನೂ ಕೂಡ ಸರ್ವವ್ಯಾಪಕನಾಗಿದ್ದಾನೆ. ಪ್ರಕಾಶ ಅನ್ನೋದು ಒಂದೇ ಆಗಿದೆ, ಹಾಗೆ ಆತ್ಮನು ಒಬ್ಬನೇ ಆಗಿದ್ದಾನೆ. ಸೂರ್ಯ ಪ್ರಕಾಶ ಅನ್ನುವಂಥದ್ದು ಅವಿಕಾರಿಯಾಗಿದೆ, ಹಾಗೆ ಆತ್ಮನು ಅವಿಕಾರಿ ಆಗಿದ್ದಾನೆ. ಸೂರ್ಯ ಪ್ರಕಾಶ ಅನ್ನೋದು ಅವ್ಯಕ್ತವಾಗಿದೆ, ಹಾಗೆ ಆತ್ಮನು ಅವ್ಯಕ್ತನಾಗಿದ್ದಾನೆ. ಕೆಲವರು ಕೇಳ್ಬೋದು, ಪ್ರಕಾಶ ಹೇಗೆ ಅವ್ಯಕ್ತ, ಪ್ರಕಾಶ ವ್ಯಕ್ತವಲ್ವೇ ಅಂತ. ಅಲ್ಲ, ಪ್ರಕಾಶ ಅನ್ನುವಂಥದ್ದು ಇನ್ನೊಂದು ವಸ್ತುವಿನ ಮೇಲೆ ಬಿದ್ದಾಗಲೇ ನಮ್ಗೆ ಆ ವಸ್ತುವಿನ ಮೂಲಕ ಬೆಳಕಿದೆ ಅಂತ ಗೊತ್ತಾಗ್ತದೆ ಹೊರತು
ಕೇವಲ ಬೆಳಕನ್ನ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಆಕಾಶದಲ್ಲಿರುವ ಧೂಳಿನ ಕಣದ ಮೇಲೆ ಅದು ಬಿದ್ದು ಅದು ಪ್ರಕಾಶಿಸುವಾಗ ಅಲ್ಲಿ ಆಕಾಶವು ಪ್ರಕಾಶವಾಗಿದೆ ಅಂತ ಕಾಣುತ್ತೆ ಹೊರತು ಸ್ವತಃ ಬೆಳಕು ಅನ್ನುವಂಥದ್ದು ಅವ್ಯಕ್ತವಾಗಿಯೇ ಕಾಣದೇ ಇರುತ್ತೆ. ಇನ್ನೊಂದು ವಸ್ತುವಿನ ಮೇಲೆ ಬಿದ್ದಾಗ ಅದರ ಪ್ರಕಾಶ ಅನ್ನುವಂಥದ್ದು ನಮಗೆ ಗೋಚರ ಆಗ್ತದೆ. ಆ ಕಾರಣದಿಂದ ಇದು ಅವ್ಯಕ್ತ. ಇನ್ನೊಂದು ಸ್ವಪ್ರಕಾಶಕತ್ವ. ಸೂರ್ಯನ ಬೆಳಕು ಅನ್ನೋದು ಸ್ವಪ್ರಕಾಶವಾಗಿದೆ, ಸ್ವಯಂ ಪ್ರಕಾಶ ಸ್ವರೂಪವಾಗಿದೆ. ಆತ್ಮನೂ ಕೂಡ ಸ್ವಯಂ ಪ್ರಕಾಶ ಸ್ವರೂಪನು, ಪರಪ್ರಕಾಶನಲ್ಲ. ಇನ್ನೊಂದು ಸನ್ನಿಧಾನ ಕರ್ತೃತ್ವ ಅಂತ ಒಂದು ವಿಷಯ, ಅದು ಸೂರ್ಯನಿಗೂ ಆತ್ಮನಿಗೂ ಹೋಲಿಕೆ ಆಗ್ತದೆ. ಹೇಗೆ ಸೂರ್ಯನ ಸನ್ನಿಧಾನದಿಂದಲೇ ಅಥವಾ ಬೆಳಕಿನ ಸನ್ನಿಧಾನದಿಂದಲೇ ಜಗತ್ತೆಲ್ಲವೂ ಕಾರ್ಯಪ್ರವೃತ್ತವಾಗ್ತದೋ, ವಿಶೇಷವಾಗಿ ಸೂರ್ಯನು ಯಾರನ್ನೂ ಕಾರ್ಯಕ್ಕೆ ಪ್ರೇರೇಪಿಸುವುದಿಲ್ಲ. ಅವನ ಸನ್ನಿಧಿ ಮಾತ್ರದಿಂದ ಜಗತ್ತು ಕಾರ್ಯವನ್ನ ಮಾಡ್ತಾ ಇದೆ. ಹಾಗೆಯೇ ಆತ್ಮನ ಸನ್ನಿಧಾನದಿಂದಲೇ ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಆ ದೃಷ್ಟಿಯಿಂದಲೂ ಹೋಲಿಕೆ ಅನ್ನೋದು ಆಗುತ್ತದೆ. ಇನ್ನೊಂದು ಅಸಂಗತ್ವ ಅಂತ, ಆ ವಿಷಯವನ್ನ ಇಲ್ಲಿ ಮುಖ್ಯವಾಗಿ ತೋರಿಸಿದ್ದಾರೆ. ಆತ್ಮನಿಗೂ ಸೂರ್ಯನಿಗೂ ಇರತಕ್ಕಂತಹ ಇನ್ನೊಂದು ಸಾಮಾನ್ಯ ಹೋಲಿಕೆ ಯಾವುದಪ್ಪ ಅಂದ್ರೆ ಅಸಂಗನಾಗಿರತಕ್ಕಂಥದ್ದು. ಏಕತ್ವ, ಸರ್ವವ್ಯಾಪಕತ್ವ, ಅವ್ಯಕ್ತತ್ವ, ನಿರಾಕಾರತ್ವ, ಸ್ವಪ್ರಕಾಶಕತ್ವ, ಸನ್ನಿಧಾನ ಕರ್ತೃತ್ವ, ಇದೆಲ್ಲವೂ ಹೋಲಿಕೆ ಆಗ್ತದೆ. ಯಾವುದಕ್ಕೆ ಹೋಲಿಕೆ ಆಗ್ತದೆ? ಸೂರ್ಯ ಪ್ರಕಾಶಕ್ಕೂ ಮತ್ತು ಆತ್ಮನಿಗೂ. ಇನ್ನೊಂದು ಸಂಗತಿಯೂ ಕೂಡ ಹೋಲಿಕೆ ಆಗ್ತದೆ, ಅಸಂಗತ್ವ ಅಂತ. ಹೇಗೆ ಪ್ರಕಾಶವು ಯಾವುದರ ಮೇಲೆ ಬಿದ್ದರೂ ಕೂಡ ಅದಕ್ಕೆ ಅಂಟಿಕೊಳ್ಳೋದಿಲ್ವೋ, ಹಾಗೆ ಆತ್ಮನು ಈ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಇರ್ತಕ್ಕಂತಹ ಒಳಿತು ಮತ್ತು ಕೆಡಕು ಅದು ಎರಡಕ್ಕೂ ಅಂಟಿಕೊಳ್ಳೋದಿಲ್ಲ, ಅಸಂಗನಾಗಿದ್ದಾನೆ ಎನ್ನುವುದನ್ನ ಈ ಮಂತ್ರ ಪ್ರತಿಪಾದನೆ ಮಾಡ್ತಾ ಇದೆ. ಮೂತ್ರ ಪುರೀಷಾದಿ ಅಶುಚಿ ಪ್ರಕಾಶನೇನ ತದ್ದರ್ಶಿನ ಸರ್ವಲೋಕಸ್ಥ ಚಕ್ಷುರಪಿ ಸನ್ ನ ಲಿಪ್ಯತೆ. ಸೂರ್ಯಪ್ರಕಾಶವು ಎಲ್ಲದರ ಮೇಲೂ ಬೀಳುತ್ತೆ, ಕೆಟ್ಟದ್ರ ಮೇಲೂ ಬೀಳುತ್ತೆ, ಒಳ್ಳೆದ್ರ ಮೇಲೂ ಬೀಳುತ್ತೆ, ಅದು ಯಾವುದು ಅಂಟುಕೊಳ್ಳೋದಿಲ್ಲ ಅದು. ಹಾಗೆ ಚಾಕ್ಷುಷೈಹಿ ಅಶುಚ್ಯಾದಿ ದರ್ಶನ ನಿಮಿತ್ತೈಹಿ ಆಧ್ಯಾತ್ಮಿಕೈಹಿ ಪಾಪದೋಷೈಹಿ ನ ಲಿಪ್ಯತೆ. ಈ ಚಾಕ್ಷುಷೈಹಿ ಅಂತ ಹೇಳಿದ್ರೇನು ನೋಡಿ, ಇಲ್ಲಿ ಎರಡು ಶಬ್ದ ಬಳಸಿದ್ದಾರೆ. ಚಾಕ್ಷುಷೈಹಿ ನ ಲಿಪ್ಯತೆ, ಬಾಹ್ಯ ದೋಷೈಹಿ ನ ಲಿಪ್ಯತೆ ಅಂತ. ಸರ್ವಲೋಕದ ಚಕ್ಷುವಾಗಿರುವಂತಹ ಸೂರ್ಯನು ಬಾಹ್ಯ ದೋಷಗಳಿಂದ ಅಂಟಲ್ಪಡುವುದಿಲ್ಲ. ಅಂದ್ರೇನು? ಹೊರಗಡೆಗೆ ಇರ್ತಕ್ಕಂತಹ ಏನ್ ಕೆಟ್ಟ ವಸ್ತು ಅಂತ ನಾವು ವ್ಯಾವಹಾರಿಕವಾಗಿ ಏನ್ ಕರಿತೇವೋ ಅದರ ಸ್ಪರ್ಶದಿಂದ ಅವನಿಗೆ ದೋಷ ಉಂಟಾಗೋದಿಲ್ಲ. ಹಾಗೆ ಚಾಕ್ಷುಷೈಹಿ ಅಂದ್ರೆ ಅಶುಚ್ಯಾದಿ ದರ್ಶನ ನಿಮಿತ್ತೈಹಿ ಆಧ್ಯಾತ್ಮಿಕೈಹಿ ಪಾಪದೋಷೈಹಿ ಅಂತ. ಕಣ್ಣಿಗೂ ಅನುಗ್ರಾಹಕ ಶಕ್ತಿಯಾಗಿ ಸೂರ್ಯನೇ ಇದ್ದಾನಲ್ಲ, ಆ ಕಣ್ಣಿನ ಮೂಲಕ ನಾವು ಕೆಟ್ಟದ್ದನ್ನು ನೋಡುತ್ತೇವೆ. ಕೆಟ್ಟದ್ದನ್ನು ನೋಡಿದಾಗ ಅದರಿಂದ ಪಾಪ ಅಂತ ಒಂದು ಉಂಟಾಗ್ತದೆ. ನಮ್ಮ ಶಾಸ್ತ್ರಕಾರರು ಯಾವುದನ್ನ ನೋಡ್ಬೇಕು, ಯಾವುದನ್ನ ನೋಡಬಾರದು ಎನ್ನುವ ವಿಷಯದಲ್ಲಿ ನಿರ್ಬಂಧವನ್ನು ವಿಧಿಸಿದ್ದಾರೆ. ಮಂಗಲಕರವಾದದ್ದನ್ನೇ ನೋಡಬೇಕು, ಮಂಗಲಕರವಾದದ್ದನ್ನು ಕೇಳಬೇಕು, ಮಂಗಲಕರವಾದದ್ದನ್ನು ತಿನ್ನಬೇಕು ಅಂತ. ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸಿಗೆ ಏನೇನು ನಾವು ಸ್ವೀಕಾರ ಮಾಡ್ತೇವೋ ಅದು ಪಾಪ ಪುಣ್ಯವನ್ನು ಉಂಟು ಮಾಡುತ್ತದೆ ಎಂಬುದು ಹಿರಿಯರ ಚಿಂತನೆ. ಈ ಶಾಸ್ತ್ರ ನಿಷಿದ್ಧವಾದ ಸಂಗತಿಗಳನ್ನ ನಾವು ನೋಡಬಾರದು ಮತ್ತು ಕೇಳಬಾರದು ಅಂತ. ನೋಡಿದ ಮಾತ್ರಕ್ಕೆ ಪಾಪ ಅನ್ನೋದು ಅಂಟುಕೊಳ್ತದೆ, ಕೇಳಿದ ಮಾತ್ರಕ್ಕೆ ಪಾಪ ಅನ್ನೋದು ಅಂಟುಕೊಳ್ತದೆ ಅಂತ. ಅಂದ್ರೆ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ ಅಂತ ಅರ್ಥ. ಯಾವುದೋ ಒಂದು ನೋಡಬಾರದಂತಹ ದೃಶ್ಯ ಇದೆಯಪ್ಪ, ಅದನ್ನು ನೋಡಿದ್ರೆ ಮನಸ್ಸಿನ ಮೇಲೆ ಅದರ ಪ್ರಭಾವ ಉಂಟಾಗುತ್ತೆ. ಆ ಮೂಲಕವಾಗಿ ಪಾಪ ಅನ್ನೋದು ಮನಸ್ಸಿಗೆ ಬರ್ತದೆ. ಅಷ್ಟು ಎಚ್ಚರಿಕೆಯನ್ನು ಅವರು ವಹಿಸ್ತಿದ್ದದಷ್ಟೇ ಕಾರಣ ಇಷ್ಟೇ, ಮನಸ್ಸು ಪವಿತ್ರವಾಗಿದ್ರೆ ಪರಮಾತ್ಮ ದರ್ಶನ ಸಾಧ್ಯ ಎನ್ನುವ ಕಾರಣಕ್ಕಾಗಿ. ಆದ್ರಿಂದ ಕಣ್ಣಿನ ನೋಟದಿಂದ ಮನಸ್ಸಿನಲ್ಲಿ ಉಂಟಾದ ಪಾಪಕ್ಕೆ ಸೂರ್ಯನು ಹೊಣೆಯಲ್ಲ. ಅದರಿಂದ ಸೂರ್ಯನಿಗೆ ಯಾವ ದೋಷವು ಕೂಡ ಅಂಟುವುದಿಲ್ಲ. ಹೇಗೋ ಹಾಗೆ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯ.
ಸರ್ವಭೂತಾಂತರಾತ್ಮ, ಎಲ್ಲ ಜೀವರಾಶಿಗಳ ಒಳಗಿರುವವನು. ಅಂತರಾತ್ಮ ಅಂದ್ರೆ ಒಳಗಿರುವವನು. ಪ್ರತ್ಯಗಾತ್ಮ, ಅಂತರಾತ್ಮ ಎಂಬ ಶಬ್ದವನ್ನ ಬಳಸಿದೆ ಸಾಕ್ಷಿ ಚೈತನ್ಯ. ಸರ್ವಭೂತ, ಇಲ್ಲಿ ಭೂತ ಅಂದ್ರೆ ಪಂಚಭೂತಗಳನ್ನು ತೆಗೆದುಕೊಳ್ಬಾರ್ದು, ಜೀವರಾಶಿಗಳು ಅಂತ ತೆಗೆದುಕೊಳ್ಬೇಕು. ಎಲ್ಲ ಜೀವರಾಶಿಗಳ ಒಳಗಿರುವ ಆ ಪ್ರತ್ಯಗಾತ್ಮನಾದ ಸಾಕ್ಷಿಯು ಏಕಃ, ಅವನು ಒಬ್ಬನೇ ಅಂತ. ನೋಡಿ, ಇಲ್ಲಿಯೂ ಕೂಡ ಐಕ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಜೀವರಾಶಿಗಳ ಒಳಗಿರುವ ಅಂತ ಹೇಳಿದಾಗ ಸಾಕ್ಷಿ ಚೈತನ್ಯ, ಅವನು ಒಬ್ಬನೇ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಕೃಷ್ಣ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದಾಗ ಕಾಣ್ತದೆ. ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನು ಅರಿಯುವವನಾದ ಸಾಕ್ಷಿ, ಅವನೇ ನಾನು. ಒಂದು ಕ್ಷೇತ್ರಕ್ಕೆ ಅಲ್ಲ, ಸರ್ವಕ್ಷೇತ್ರೇಷು, ಎಲ್ಲ ಶರೀರಗಳಲ್ಲಿಯೂ ಅರಿಯುವವನಾದ ಒಬ್ಬನಿದ್ದಾನಲ್ಲ, ಅವನೇ ನಾನು ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನೇ ಉಪನಿಷತ್ತು ಹೇಳುತ್ತೆ, ಎಲ್ಲ ಜೀವರಾಶಿಗಳ ಪ್ರತ್ಯಗಾತ್ಮನಾಗಿರುವವನು ಒಬ್ಬನೇ ಪರಮಾತ್ಮ ಎಂಬುದಾಗಿ ನಾವು ಈ ಉಪನಿಷತ್ತು ವಾಣಿಗಳಿಂದ ಮನಸ್ಸಿಗೆ ಸ್ಪಷ್ಟಪಡಿಸಿಕೊಳ್ಬೇಕಾದದ್ದೇನು? ಪರಮಾತ್ಮ ಇಬ್ಬರಿಲ್ಲ ಅಂತ. ದೇವತೆಗಳು ಅನೇಕ ಇರಬಹುದು, ಅನೇಕ ಇದ್ದಾರೆ, ಬೇರೆ ಬೇರೆ ಜೀವರಾಶಿಗಳು ಅನೇಕ ಇದ್ದಾರೆ, ಆದರೆ ಪರಮಾತ್ಮ ಎನ್ನುವವನು ಒಬ್ಬನೇ ಇರತಕ್ಕಂಥದ್ದು. ಇಬ್ಬರು ಪರಮಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾ ಕಾಷ್ಠಾ ಸಾ ಪರಾಗತಿ, ಅವನೇ ಎಲ್ಲದಕ್ಕೂ ಮೀರಿದವನು. ಅವನನ್ನ ಮೀರಿಸುವ ಇನ್ನೊಂದು ವಸ್ತುವೇ ಇಲ್ಲ, ಅವನೊಬ್ಬನೇ ಇರುವಂಥದ್ದು. ಈ ಮಾತುಗಳನ್ನ ನಾವು ಲಕ್ಷಿಸಬೇಕು. ಎಷ್ಟೋ ಸಲ ಏನಾಗ್ತದೆ, ಜನರಿಗೆ ರಾಮನ ಶ್ರೇಷ್ಠನೋ, ಕೃಷ್ಣ ಶ್ರೇಷ್ಠನೋ, ಶಿವ ಶ್ರೇಷ್ಠನೋ, ನಾರಾಯಣ ಶ್ರೇಷ್ಠನೋ, ಹೀಗೆಲ್ಲ ಗೊಂದಲಗಳು ಉಂಟಾಗತ್ತೆ. ಈ ರಾಮ, ಕೃಷ್ಣ, ಶಿವ, ಗಣಪತಿ ಮುಂತಾದ ತತ್ವಗಳನ್ನ ಆ ಒಬ್ಬನೇ ಪರಮಾತ್ಮನ ಬೇರೆ ಬೇರೆ ಅಭಿವ್ಯಕ್ತಿಗಳು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ ಹೇಳಿದ ಹಾಗೆ, ಉಪಾಸಕರಿಗೆ ಅನುಕೂಲ ಆಗುವ ಹಾಗೆ ಬ್ರಹ್ಮನಿಗೆ ಬೇರೆ ಬೇರೆ ನಾಮರೂಪಗಳನ್ನ ಕಲ್ಪಿಸಿದೆ ಶ್ರುತಿ ಎಂಬುದನ್ನು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಅದರಲ್ಲಿ ಭೇದ ಅನ್ನುವಂಥದ್ದು ಬರೋಲ್ಲ ನಮಗೆ. ಅಷ್ಟೇ ಏಕೆ, ಎಲ್ಲಾ ಜೀವರಾಶಿಗಳಲ್ಲಿಯೂ ಕೂಡ ಇರುವನು ಒಬ್ಬನೇ ಆತ್ಮ ಅಂತ ಹೇಳಿದ ಮೇಲೆ ದೇವರ ಬೇರೆ ಬೇರೆ ರೂಪಗಳಲ್ಲಿ ಭೇದ ಎಣಿಸುವುದಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಒಬ್ಬನೇ ಎಂಬ ಮಾತನ್ನ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಅಷ್ಟೇ ಇಲ್ಲ, ನಲಿಪ್ಯತೆ ಲೋಕ ದುಃಖೇನ, ಲೋಕ ದುಃಖದಿಂದ ಅವನು ಅಂಟಲ್ಪಡುವುದಿಲ್ಲ. ಯಾಕೆಂದ್ರೆ ಬಾಹ್ಯ ಅಂತ ಹೇಳ್ತಾನೆ, ಅವನು ಅದನ್ನು ಮೀರಿದ್ದಾನೆ. ಬಾಹ್ಯ ಅನ್ನೋ ಶಬ್ದಕ್ಕರ್ಥ ಅದಕ್ಕಿಂತ ಹೊರತಾಗಿದ್ದಾನೆ, ಹೊರಗಿದ್ದಾನೆ ಅಂತ ಅರ್ಥ. ಹೊರಗಿದ್ದಾನೆ ಅನ್ನೋದಕ್ಕಿಂತ ಹೊರತಾಗಿದ್ದಾನೆ ಅನ್ನೋದು ಒಳ್ಳೇದು. ಯಾಕೆಂದ್ರೆ ಅವನು ಮೀರಿದ್ದಾನೆ, ಪಾರಮಾರ್ಥಿಕನಾಗಿದ್ದಾನೆ. ಈಗ ನೋಡಿ, ಒಂದು ದೋಷ ಅನ್ನೋದು ಅಂಟಬೇಕಾದ್ರೆ ದೋಷ ಮತ್ತು ದೋಷವನ್ನು ಅನುಭವಿಸುವವನು ಇಬ್ಬರು ಒಂದೇ ದೇಶ ಕಾಲದಲ್ಲಿದ್ದರೆ, ಪ್ಯಾರಲಲ್ ರಿಯಾಲಿಟಿ ಆಗಿದ್ದರೆ ಮಾತ್ರ ಒಂದಕ್ಕೊಂದು ಅಂಟಲ್ಪಡುವುದು ಆಗುತ್ತದೆ. ಈಗ ಕನಸಿನಲ್ಲಿ ಇರತಕ್ಕಂತಹ ವ್ಯಕ್ತಿಯು ಕನಸಿನಲ್ಲಿ ಏನನ್ನು ತಿಂದರ ಅಥವಾ ಅನುಭವಿಸಿದರೆ ಅದು ಕನಸಿನ ವ್ಯಕ್ತಿಗೆ ಅಂಟುತ್ತದೆ. ಯಾಕಂದ್ರೆ ಇಬ್ಬರು ಒಂದೇ ರಿಯಾಲಿಟಿಯಲ್ಲಿ ಇದ್ದಾನೆ. ಎಚ್ಚರದವನಿಗೆ ಕನಸಿನ ದೋಷಗಳಾಗಲಿ ಅಥವಾ ಪುಣ್ಯವಾಗಲಿ ಅಂಟುತ್ತದೋ ಹೇಳಿದ್ರೆ ಇಲ್ಲ. ಯಾಕೆಂದ್ರೆ ಅವನು ಬಾಹ್ಯ. ಇಲ್ಲಿ ಬಾಹ್ಯ ಅನ್ನೋ ಶಬ್ದ ಹೊರಗಿದ್ದಾನೆ. ಯಾವ ಅರ್ಥದಲ್ಲಿ ಹೊರಗಿದ್ದಾನೆ? ಅದಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಾನೆ, ಪಾರಮಾರ್ಥಿಕನಾಗಿದ್ದಾನೆ. ಹೈಯರ್ ಸ್ಟೇಟ್ ಆಫ್ ರಿಯಾಲಿಟಿ, ಪಾರಮಾರ್ಥಿಕ ಸತ್ತೆ. ಆದ್ರಿಂದ ಜಾಗೃತನವನಿಗೆ ಕನಸಿನವನು ಮಾಡಿರತಕ್ಕಂತಹ ಪಾಪ ಪುಣ್ಯಗಳಾಗಲಿ ಹೇಗೆ ಅಂಟುವುದಿಲ್ಲವೋ ಹಾಗೆಯೇ ಏಕಾತ್ಮನಾದಂತಹ ನಮ್ಮ ಪ್ರತ್ಯೇಕ ಆತ್ಮನು ವ್ಯಾವಹಾರಿಕವಾಗಿರತಕ್ಕಂತಹ ಅಹಂಕಾರವಾಗ್ಲಿ, ಮನಸ್ಸಾಗ್ಲಿ, ಶರೀರವಾಗ್ಲಿ, ಪ್ರಪಂಚವಾಗ್ಲಿ, ಇಲ್ಲಿ ಘಟಿಸಿದ ಘಟನೆಯಾಗಲಿ ಅದು ಯಾವುದಕ್ಕೂ ಕೂಡ ಅವನು ಸ್ಪರ್ಶ ಇರುವುದಿಲ್ಲ, ಅವನಿಗೆ ಸಂಪರ್ಕ ಇರುವುದಿಲ್ಲ. ಲೋಕ ದುಃಖ ಅಂತ ಕರೆದಿದ್ದಾರೆ. ಲೋಕ ದುಃಖ ಅಂದ್ರೇನು?
ಪ್ರಪಂಚದಲ್ಲಿ ಅನೇಕ ವಿಧವಾದ ದುಃಖಗಳಿವೆ. ಪ್ರತಿದಿನ ಬೆಳಗಾದ್ರೆ ವ್ಯಕ್ತಿಯ ಸಂಬಂಧದಿಂದ ಉಂಟಾಗಿರತಕ್ಕಂಥದ್ದು ಅಥವಾ ಪರಿಸ್ಥಿತಿಯ ಬೇರೆ ಬೇರೆ ಕಾರಣಗಳಿಂದ ಮನುಷ್ಯನಿಗೆ ದುಃಖ ಉಂಟಾಗ್ತಾ ಇರ್ತದೆ. ಆತ್ಮನಿಗೆ ಆ ದುಃಖ ಉಂಟಾಗ್ತದೋ ಅಂತ ಕೇಳಿದ್ರೆ ಇಲ್ಲ. ಅವನು ದುಃಖಕ್ಕೂ ಸಾಕ್ಷಿ, ಸುಖಕ್ಕೂ ಸಾಕ್ಷಿ. ಸುಖ ದುಃಖ ಎರಡೂ ಕೂಡ ಆತ್ಮನ ಸಂಬಂಧಕ್ಕೆ ಬರುವುದೇ ಇಲ್ಲ. ಅದು ಅತ್ಯಂತ ಭಿನ್ನವಾದ ಪಾರಮಾರ್ಥಿಕ ಸತ್ಯ. ಹೀಗೆಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಆತ್ಮನು ಅಸಂಗ ಸ್ವರೂಪಿಯು ಎಂಬುದು ಈ ಮಂತ್ರದ ತಾತ್ಪರ್ಯ. ಇದಕ್ಕೆ ಅತ್ಯಂತ ಹತ್ತಿರದ ದೃಷ್ಟಾಂತ ಏನಪ್ಪಾ ಅಂದ್ರೆ ನಾವು ಸಿನಿಮಾ ಪರದೆ ಮತ್ತು ಸಿನಿಮಾ ದೃಷ್ಟಾಂತ ಕೊಡ್ಬೋದು. ಪರದೆ ಮೇಲೆ ವಿವಿಧ ದೃಶ್ಯಗಳು ಬಂದು ಹೋಗ್ತಾ ಇರುತ್ತೆ. ಬೆಂಕಿ ಹೊತ್ತುಕೊಳ್ತು ಅಂತ ಮಾರನೇ ದಿನ ಪರದೆ ಚೇಂಜ್ ಮಾಡಲ್ಲ. ಅಯ್ಯೋ ನೀರು ಧಾರಾಕಾರವಾಗಿ ಮಳೆ ಬಂತು ಅಂತ ಪರದೆಯನ್ನು ಹಿಂಡಲ್ಲ. ಯಾಕೆ? ದೃಶ್ಯಗಳು ಯಾವುದೂ ಪರದೆಗೆ ಅಂಟೋದೇ ಇಲ್ಲ. ಅದು ವಿಭಿನ್ನವಾದ ಸತ್ಯ ಇಲ್ಲಿದೆ ಅಂದ್ರೆ ದೃಷ್ಟಾಂತಕ್ಕೆ ನಾನು ಹೇಳುವಂಥದ್ದು, ಆತ್ಮನು ಪರದೆಯ ಸ್ಥಾನೀಯನು, ಈ ವ್ಯಾವಹಾರಿಕವಾದ ಜೀವ ಮತ್ತು ಜಗತ್ತು ಎನ್ನುವಂಥದ್ದು ಚಿತ್ರದ ಅಥವಾ ಸಿನಿಮಾ ಸ್ಥಾನೀಯವಾದಂಥದ್ದು. ಆದ್ರಿಂದ ವ್ಯಾವಹಾರಿಕವಾದಂತಹ ಈ ಪ್ರಪಂಚದ ಅನುಭವ ಪಾರಮಾರ್ಥಿಕನಾದ ಆತ್ಮನಿಗೆ ಅಂಟುವುದಿಲ್ಲ ಎಂಬಂಥದ್ದು ಈ ಮಂತ್ರಕ್ಕೆ ಅರ್ಥ. ಇನ್ನು ಮುಂದಿನ 2 ಮಂತ್ರಗಳು ಬಹಳ ಅದ್ಭುತವಾದ ಸತ್ಯವನ್ನು ಹೇಳುತ್ತೆ. ಒಂದೇನಪ್ಪಾ ಅಂದ್ರೆ ಒಂದು ಸಂಪೂರ್ಣವಾದ ಮಂತ್ರ ಅಂತ. ಸಂಪೂರ್ಣವಾದ ಮಂತ್ರ ಅಂದ್ರೆ ಏನು? ಜೀವಾತ್ಮ ಸ್ವರೂಪ, ಪರಮಾತ್ಮ ಸ್ವರೂಪ, ಐಕ್ಯ ಮತ್ತು ಫಲ ಇಷ್ಟನ್ನೂ ಹೇಳುತ್ತೆ. ವೇದಾಂತ ಅಂದ್ರೆ ಇಷ್ಟೇ ತಾನೆ. ಪರಮಾತ್ಮನ ಸ್ವರೂಪ, ಜೀವಾತ್ಮನ ಸ್ವರೂಪ, ಜೀವ ಮತ್ತು ಪರಮಾತ್ಮರ ಐಕ್ಯ ಮತ್ತು ಅದರ ಫಲ, ಇದು ಪ್ರಧಾನವಾದ ವಿಷಯ. ಇಷ್ಟೂ ಸಂಗತಿಯನ್ನ ಒಂದೇ ಮಂತ್ರ ಹೇಳುತ್ತೆ. ಅಂದ್ರೆ 12 ಮತ್ತು 13 ಸ್ವಲ್ಪ ವ್ಯತ್ಯಾಸದಲ್ಲಿ ಈ 2 ಮಂತ್ರಗಳು ಕೂಡ ವೇದಾಂತದ ಸಂಪೂರ್ಣ ವಿಷಯವನ್ನ ನಮ್ಮ ಮುಂದೆ ಕಟ್ಟಿಕೊಡುತ್ತೆ. ಅದಕ್ಕಿಂತ ಮುಂಚೆ ಹಿಂದಿನ ಮಂತ್ರಕ್ಕೆ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೀತಾರೆ. ಯಾಕೆ ಆತ್ಮನಿಗೆ ದೋಷಗಳು ಅಂಟೋದಿಲ್ಲ ಎನ್ನುವ ವಿಷಯದ ಕುರಿತಾಗಿ ಶಾಸ್ತ್ರೀಯವಾದ ಒಂದಿಷ್ಟು ಸಂಗತಿಗಳನ್ನು ಚರ್ಚೆ ಮಾಡ್ತಾರೆ. ಲೋಕೋಹಿ ಅವಿದ್ಯೆಯ ಸ್ವಾತ್ಮನಿ ಅಧ್ಯಸ್ಥಯ ಕಾಮಕರ್ಮೋದ್ಭವಂ ದುಃಖಂ ಅನುಭವತಿ. ಜನರು ದುಃಖವನ್ನ ಅನುಭವಿಸ್ತಾರೆ. ದುಃಖಕ್ಕೆ ಕಾರಣ ಕಾಮ ಮತ್ತು ಕರ್ಮ. ಬಯಕೆ ಎನ್ನುವುದು ಮನಸ್ಸಲ್ಲಿ ಹುಟ್ಟತ್ತೆ. ಬಯಕೆಯನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಕರ್ಮವನ್ನು ಮಾಡುತ್ತಾನೆ. ಕರ್ಮದ ಫಲವಾಗಿ ಸುಖವೋ ದುಃಖವೋ ಉಂಟಾಗುತ್ತದೆ. ಅದನ್ನು ಅವನು ಅನುಭವಿಸಲೇಬೇಕು. ಕರ್ಮ ಫಲ ಅನ್ನುವಂಥದ್ದನ್ನ ಅನುಭವಿಸಿಯೇ ತೀರಬೇಕು, ಬೇರೆ ಮಾರ್ಗ ಇಲ್ಲ. ಆದರೆ ಆ ಮನಸ್ಸಿನಲ್ಲಿ ಬಯಕೆ ಅನ್ನೋದು ಹುಟ್ಟುತ್ತಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಸ್ವಾತ್ಮನಿ ಅಧ್ಯಸ್ಥಯ ಅವಿದ್ಯೆಯ, ತನ್ನ ನಿಜ ಸ್ವರೂಪದಲ್ಲಿ ಆರೋಪಿಸಿಕೊಂಡಿರುವ ಅವಿದ್ಯೆಯಿಂದ ಅಂತ ಹೇಳ್ತಾರೆ. ಅಂದ್ರೆ ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮ ಫಲ, ಫಲದಿಂದ ಭೋಗ, ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧ. ಅವಿದ್ಯೆ ಅಂದ್ರೆ ಏನು? ಎಷ್ಟು ಚಂದದಲ್ಲಿ ಹೇಳ್ತಾರೆ. ಸ್ವಾತ್ಮನಿ ಅಧ್ಯಸ್ಥಯ, ತನ್ನ ನಿಜ ಸ್ವರೂಪದಲ್ಲಿ ತಪ್ಪು ತಿಳುವಳಿಕೆಯಿಂದ ಉಂಟಾಗಿರುವಂಥದ್ದು ಒಂದು ಅಧ್ಯಾಸ ಅಂತ ಹೇಳ್ತಾರೆ. ಅನಾತ್ಮನಿ ಆತ್ಮಬುದ್ಧಿ, ಆತ್ಮನಿ ಅನಾತ್ಮ ಬುದ್ಧಿ ಎನ್ನುವ ಅನ್ಯೋನ್ಯ ಅಧ್ಯಾಸ ಅನ್ನುವಂಥದ್ದು ಉಂಟಾಗಿದೆ. ಈ ಅಧ್ಯಾಸವೇ ಅವಿದ್ಯೆ. ಆತ್ಮನನ್ನ ತಪ್ಪಾಗಿ ತಿಳಿದುಕೊಂಡಿರೋದು. ಇದರಿಂದಾಗಿ ಕಾಮ, ಅದರಿಂದಾಗಿ ಕರ್ಮ, ಅದರಿಂದಾಗಿ ಫಲ ಅನುಭವ ಉಂಟಾಗಿದೆ. ನತು ಸಾ ಪರಮಾರ್ಥತಃ ಸ್ವಾತ್ಮನಿ. ಈ ಅವಿದ್ಯೆಯು ನಿಜವಾಗಿಯೂ ಆತ್ಮನಲ್ಲಿ ಇರುವುದಿಲ್ಲ. ಅವಿದ್ಯೆಯು ಆರೋಪಿಸಿಕೊಂಡಿರತಕ್ಕಂತಹ ತಪ್ಪು ಕಲ್ಪನೆಯೇ ಹೊರತು ವಾಸ್ತವವಾಗಿ ಆತ್ಮನಲ್ಲಿ ಒಂದು ಅವಿದ್ಯೆ ಇದೆ ಅಂತ ಅಲ್ಲ. ತಪ್ಪು ತಿಳುವಳಿಕೆಯಿಂದ ಉಂಟಾದ ಭ್ರಮೆ. ವಾಸ್ತವವಾಗಿ ಅದು ಇರುವುದು ಬುದ್ಧಿಯಲ್ಲಿ. ಅವಿದ್ಯೆ ಇರುವುದು ಬುದ್ಧಿಯಲ್ಲಿ, ಜ್ಞಾನ ಬರಬೇಕಾದ್ದು ಬುದ್ಧಿಯಲ್ಲಿ. ಆದರೆ
ಆತ್ಮನೇ ಶರೀರವು, ಆತ್ಮನೇ ಮನಸ್ಸು, ಆತ್ಮನೇ ಸುಖಿಯು, ಆತ್ಮನೇ ದುಃಖಿಯು ಎಂಬುದಾಗಿ ಶರೀರ ಧರ್ಮಗಳನ್ನ, ಮನಸ್ಸಿನ ಧರ್ಮಗಳನ್ನ ಆತ್ಮನಲ್ಲಿ ನಾವು ಆರೋಪಿಸಿಕೊಳ್ತೇವೆ. ಅದನ್ನೇ ಅವಿದ್ಯೆ ಅಂತ ಹೇಳ್ತಾರೆ. ಅದು ವಾಸ್ತವವಾಗಿ ಇಲ್ಲ ಅಂತ ಹೇಳ್ತಾರೆ. ಅವಿದ್ಯೆ ಅನ್ನೋದು ಭ್ರಮೆ, ತಪ್ಪು ಕಲ್ಪನೆ. ಹಗ್ಗದಲ್ಲಿ ಹಾವು ಕಂಡಾಗ ಭ್ರಮೆಯಿಂದ ಉಂಟಾಗಿದ್ದೆ ಹೊತ್ತು ವಾಸ್ತವವಾಗಿ ಅಲ್ಲಿ ಹಾವು ಉಂಟಾಗಿದೆಯೋ ಕೇಳಿದ್ರೆ ಇಲ್ಲ. ಆದ್ರಿಂದ ವಾಸ್ತವವಾಗಿ ಆತ್ಮನಿಗೆ ಏನೇನು ಆಗಲಿಲ್ಲ. ಆತ್ಮನೂ ಪಾಪಾತ್ಮನೂ ಆಗಲಿಲ್ಲ, ಪುಣ್ಯಾತ್ಮನೂ ಆಗಲಿಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, 4 ದೃಷ್ಟಾಂತ ಕೊಡ್ತಾರೆ. ಯಥಾ ರಜ್ಜು ಶುಕ್ತಿಕಾ ಊಷರ ಗಗನೇಶು ಸರ್ಪ ರಜತ ಉದಕ ಮಲಾನಿ ನ ರಜ್ವಾದೀನಾಂ ಸ್ವತೋ ದೋಷ ರೂಪಾಣಿ ಸಂತಿ. ರಜ್ಜು ಅಂದ್ರೆ ಹಗ್ಗ, ಶುಕ್ತಿಕಾ ಅಂದ್ರೆ ಕಪ್ಪೆ ಚಿಪ್ಪು, ಊಷರ ಅಂದ್ರೆ ಬಂಜರು ಭೂಮಿ, ಮರುಭೂಮಿ, ಗಗನ ಅಂದ್ರೆ ಆಕಾಶ. ಇದು ಆತ್ಮಸ್ಥಾನೀಯ. ಅದ್ರ ಮೇಲೆ ಅಭ್ಯಾಸ ಮಾಡ್ತೇವೆ ನಾವು, ತಪ್ಪು ಕಲ್ಪನೆ ಮಾಡ್ತೇವೆ. ಏನೇನು ಮಾಡ್ತೇವೆ? ರಜ್ಜುವಿನಲ್ಲಿ ಸರ್ಪ ಬುದ್ಧಿ ಎಂಬುದನ್ನು ಅಭ್ಯಾಸ ಮಾಡ್ತೇವೆ. ರಜ್ಜು ಅಂದ್ರೆ ಹಗ್ಗ, ಹಗ್ಗದಲ್ಲಿ ಹಾವಿದೆ ಅಂತ. ಶುಕ್ತಿಕಾ ಕಪ್ಪೆ ಚಿಪ್ಪಿನಲ್ಲಿ ರಜತ ಅಂದ್ರೆ ಬೆಳ್ಳಿ. ನಮ್ಮ ಅನುಭವದಲ್ಲಿ ಇದೆಯಲ್ಲ, ಎಷ್ಟೋ ಸಲ ನಾವು ಆ ಸಮುದ್ರದ ತಟಗಳಲ್ಲಿ ಸಂಚರಿಸುವಾಗ ಗೊತ್ತಾಗುತ್ತೆ, ಅಲ್ಲಲ್ಲಿ ಕಪ್ಪೆ ಚಿಪ್ಪು ಬಿದ್ದುಕೊಂಡಿದ್ದಾಗ ಹಿಂದಿನ ಕಾಲದಲ್ಲಿ ಭ್ರಮೆ ಆಗ್ತಿತ್ತು. ಯಾಕಂದ್ರೆ ಬೆಳ್ಳಿ ನಾಣ್ಯಗಳಿದ್ವು. ಅಯ್ಯೋ, ಇಲ್ಲಿ ಬೆಳ್ಳಿ ನಾಣ್ಯ ಬಿದ್ದಿದೆ ಅಂತ ಅನಿಸ್ತಾ ಇತ್ತು. ಆದ್ದರಿಂದ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ವಿಪರೀತ ಬುದ್ಧಿ. ಇನ್ನೊಂದು ಊಷರ ಅಂದ್ರೆ ಮರುಭೂಮಿಯಲ್ಲಿ ನೀರಿರತಕ್ಕಂತಹ ಭಾವ ಬರುತ್ತೆ. ಮರುಮರೀಚಿಕ ಅಂತ ಕರೀತಾರೆ. ಅಲ್ಲಿರುವುದು ಮರಳು ಮಾತ್ರ, ಅದ್ರ ನೀರಿನ ನಮಗೆ ಅಭ್ಯಾಸ ಉಂಟಾಗುತ್ತದೆ. ಇನ್ನು ಗಗನೇಶು ಮಲಾನಿ, ಆಕಾಶದಲ್ಲಿ ನೀಲಿ ಬಣ್ಣ ಇದೆ ಅಂತ. ನೋಡಿ, ನಮಗೆ ವಿಜ್ಞಾನ ತಿಳಿಸಿಕೊಟ್ಟ ಮೇಲೆ ನಮಗೆ ಗೊತ್ತಾಯ್ತು ಆಕಾಶಕ್ಕೆ ಸ್ವತಃ ನೀಲಿ ಬಣ್ಣ ಇಲ್ಲ ಅಂತ. ಸಿ.ವಿ. ರಾಮನ್ ಅವರು ತಿಳಿಸಿಕೊಟ್ಟರು ಕಾಣಿಸುತ್ತೆ ಅದನ್ನು. ಆದ್ರೆ ಶಂಕರ ಭಗವತ್ಪಾದರು ಭಾಷ್ಯದಲ್ಲೇ ಬರೆದಿದ್ದಾರೆ, ಆಕಾಶಕ್ಕೆ ಯಾವ ಬಣ್ಣ ಇಲ್ಲ. ಆದ್ರೆ ಅದು ಬಣ್ಣ ಕಾಣಿಸುತ್ತೆ, ನಮ್ಗೆ ನೀಲಿ ಬಣ್ಣ ಕಾಣಿಸುತ್ತೆ. ಯಾಕೆ ಅಂದ್ರೆ ಅಭ್ಯಾಸದಿಂದ ಉಂಟಾಗಿದೆ, ದೃಷ್ಟಿ ದೋಷದಿಂದ ಉಂಟಾಗಿರುವಂಥದ್ದು. ನ ರಜ್ವಾದೀನಾಂ ಸ್ವತಃ ದೋಷ ರೂಪಾಣಿ ಸಂತಿ. ಹಗ್ಗದಲ್ಲಿ ಆಗಲಿ ಅಥವಾ ಶುಕ್ತಿಕೆಯಲ್ಲಾಗಲಿ ಗಗನದಲ್ಲಾಗಲಿ ದೋಷ ಅನ್ನುವಂಥದ್ದಿಲ್ಲ. ಹಾವು ಮುಂತಾದ ದೋಷಗಳು ತಪ್ಪು ತಿಳುವಳಿಕೆಯಿಂದ ಉಂಟಾಗುತ್ತೆ. ಸಂಸರ್ಗಿಣಿ ವಿಪರೀತ ಬುದ್ಧಿ ಅಧ್ಯಾಸ ನಿಮಿತ್ತಾದು ತದ್ದೋಷವದ್ ವಿಭಾವ್ಯಂತೆ. ಆ ಹಾವು ಮುಂತಾದ ಸಂಪರ್ಕದಿಂದ, ಅಂದ್ರೆ ಬುದ್ಧಿಯಲ್ಲಿ ಉಂಟಾದ ಸಂಪರ್ಕದಿಂದ ವಿಪರೀತ ಬುದ್ಧಿ ಅಧ್ಯಾಸ ನಿಮಿತ್ತವಾಗಿ ವಿಪರೀತ ಬುದ್ಧಿಯಿಂದಾಗಿ ನಮ್ಗೆ ಅದರಲ್ಲಿ ದೋಷ ಇರುವ ಹಾಗೆ ಕಾಣಿಸುತ್ತೆ. ನ ತದ್ದೋಷೈ ತೇಷಾಂ ಲೇಪ ವಿಪರೀತ ಬುದ್ಧಿ ಅಧ್ಯಾಸ ಬಾಹ್ಯಾಹಿಹಿತೆ ಅಂತ. ಆ ತದ್ದೋಷೈ ತೇಷಾಂ ಲೇಪ ನ. ಈಗ ಹಾವು ಮುಂತಾದಂತಹ ವಿಪರೀತ ದೃಷ್ಟಿಯಿಂದ ಅದಕ್ಕೇನಾದ್ರೂ ತೊಂದರೆ ಆಯ್ತೆ ಹಗ್ಗಕ್ಕೆ ಒಂದಿನಿತ್ತು ಸಮಸ್ಯೆ ಆಗಿಲ್ಲ. ಹಾವಿನ ವಿಷ ಸಾಗೇ ಇಲ್ಲ. ಅದು ಆಕಾಶಕ್ಕೆ ನೀಲಿ ಬಣ್ಣದಿಂದ ಯಾವ ದೋಷ ಉಂಟಾಗಲಿಲ್ಲ. ಹೀಗೆ ವಿಪರೀತ ಬುದ್ಧಿಯ ಅಭ್ಯಾಸದಿಂದ ಉಂಟಾದದಷ್ಟೇ. ಅದಕ್ಕಿಂತ ಬಾಹ್ಯವಾದದ್ದು ಯಾವುದು ಸ್ವರೂಪ, ಹಗ್ಗವಾಗಲಿ ಆ ವಿಪರೀತ ಬುದ್ಧಿಗಿಂತ ಹೊರತಾಗಿರುವಂಥದ್ದು. ಹಾಗೆ ಆತ್ಮನೂ ಕೂಡ ಈ ಯಾವ ದೋಷಗಳಿಗಿಂತಲೂ ಅತ್ಯಂತ ಹೊರತಾಗಿರುವವನು. ತಥಾ ಆತ್ಮನಿ ಸರ್ವೋ ಲೋಕಃ ಕ್ರಿಯಾಕಾರಕ ಫಲಾತ್ಮಕಂ ವಿಜ್ಞಾನಂ ಸರ್ಪಾದಿಸ್ಥಾನೀಯಂ ವಿಪರೀತಂ ಅಭ್ಯಸ್ಯ ತನ್ನಿಮಿತ್ತಂ ಜನ್ಮ ಜರಾ ಮರಣಾದಿ ದುಃಖಂ ಅನುಭವತಿ. ಇಷ್ಟು ಚಂದ ಹೇಳ್ತಾರೆ. ಹಾಗೆಯೇ ಆತ್ಮನಲ್ಲಿ ಸರ್ವೋ ಲೋಕಃ ಅಂದ್ರೆ ಲೋಕ ಅಂದ್ರೆ ಜನರು ಅಂತ, ಎಲ್ಲಾ ಜನರು ಕೂಡ ಕ್ರಿಯಾಕಾರಕ ಫಲಾತ್ಮಕಂ ವಿಜ್ಞಾನಂ. ಕ್ರಿಯಾಕಾರಕ ಫಲ ಅಂದ್ರೆ ಈ ಕರ್ಮವನ್ನ ನಾನು ಈ ವಸ್ತುವಿನ ಮೂಲಕ ಮಾಡಿ ಈ ಫಲವನ್ನ ಅನುಭವಿಸ್ತೇನೆ ಅಂತ. ಅದಕ್ಕೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ರೀತಿಯ ತಿಳುವಳಿಕೆಯಿಂದ ಸರ್ಪಾದಿಸ್ಥಾನೀಯಂ ವಿಪರೀತಂ ಅಧ್ಯಸ್ಯ. ಹೇಗೆ ಹಗ್ಗದಲ್ಲಿ ಹಾವಿದೆಯೋ
ಹಾಗೆ ನಾನು ಕರ್ತ ಅನ್ನೋದು ಹಾವು, ನಾನು ಭೋಕ್ತ ಅನ್ನೋದು ಹಾವು, ನಾನು ಸುಖಿ ನಾನು ದುಃಖಿ, ಇದೆಲ್ಲವೂ ಹಾವಿನ ಸ್ಥಾನೀಯ. ಹಗ್ಗದ ಸ್ಥಾನಿ ಯಾವುದು? ಅಸಂಗನು, ಸರ್ವವ್ಯಾಪಕನು, ಸಚ್ಚಿದಾನಂದ ಸ್ವರೂಪನಾದ ಆತ್ಮನು ನಾನು ಎನ್ನುವುದು ಇದು ಸರ್ಪಸ್ಥಾನೀಯವಾದ ಜ್ಞಾನ, ಹಗ್ಗದ ರಜ್ಜುಸ್ಥಾನೀಯ ಜ್ಞಾನ. ನಾನು ಹುಟ್ಟಿದವನು ನಾನು ಸಾಯುವ ಅನ್ನೋದು ಸರ್ಪಸ್ಥಾನೀಯ ಜ್ಞಾನ. ಈಗಂದ್ರೆ ಆತ್ಮನು ಹಗ್ಗ, ಶರೀರ ಮನಸ್ಸು ಬುದ್ಧಿಗಳ ಅಭಿಮಾನ ಅನ್ನೋದು ಸರ್ಪ. ಅದ್ರ ಮೇಲೆ ನಾವು ಆರೋಪ ಮಾಡ್ಕೊಂಡಿದ್ವಿ. ಹಾವಿನ ದೋಷ ಅನ್ನೋದು, ವಿಷ ಅನ್ನೋದು, ಪಾಪ ಅನ್ನೋದು ಹೇಗೆ ಹಗ್ಗಕ್ಕೆ ಅಂಟೋದಿಲ್ವೋ ಹಾಗೆ ಈ ಜೀವಾತ್ಮ ಭಾವದ ದೋಷಗಳು ಯಾವುದು ಆತ್ಮನಿಗೆ ಅಂಟೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ತಿಳುವಳಿಕೆ ಇಲ್ಲದೆ ಇದ್ದವ್ರು ಏನ್ ಮಾಡ್ತಾರೆ? ವಿಪರೀತಂ ಅಧ್ಯಸ್ಯ ತನ್ನಿಮಿತ್ತಂ ಜನ್ಮ ಮರಣ ಜರಾಮರಣ ದುಃಖಂ ಅನುಭವ. ಇದು ತಿಳುವಳಿಕೆ ಇಲ್ಲದೆ ಇದ್ದವರು ನಾನು ಹುಟ್ಟಿದ್ದೇನೆ, ನಾನು ಸಾಯ್ತೇನೆ, ನನಗೆ ವೃದ್ಧಾಪ್ಯ ಬಂದಿದೆ, ಈ ರೀತಿಯಾಗಿ ಶರೀರಾದಿ ದೋಷಗಳನ್ನು ಆತ್ಮನ ಮೇಲೆ ಆರೋಪ ಮಾಡಿಕೊಂಡು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ನತು ಆತ್ಮ ಸರ್ವಲೋಕಾತ್ಮಾಪಿ ಸನ್ ವಿಪರೀತಾಧ್ಯಾರೋಪ ನಿಮಿತ್ತೇನ ಲಿಪ್ಯತೆ. ಈ ಆತ್ಮನು ಒಂದೇ ಶರೀರ ಮನಸ್ಸು ಬುದ್ಧಿಗಳಿಗೆ ಆತ್ಮನಲ್ಲ, ಸರ್ವಲೋಕ ಆತ್ಮ, ಸಕಲ ಜೀವರಾಶಿಗಳಿಗೂ ಆತ್ಮ ಅವನು. ಹಾಗಿದ್ದರೂ ಕೂಡ ವಿಪರೀತ ಅಧ್ಯಾರೋಪ ನಿಮಿತ್ತದಿಂದ, ವಿಪರೀತ ಬುದ್ಧಿಯಿಂದ, ತಪ್ಪು ತಿಳುವಳಿಕೆಯಿಂದ, ಭ್ರಮೆಯಿಂದ ಉಂಟಾದಂತಹ ಈ ದುಃಖಕ್ಕೆ ಅವನು ಬಾಧ್ಯನಲ್ಲ, ಅವನಿಗೆ ಅದು ಅಂಟುವುದಿಲ್ಲ. ಯಾಕೆ? ಬಾಹ್ಯ, ಅವನು ಅದನ್ನು ಮೀರಿದವನು. ರಜ್ವಾದಿವದೇವ ವಿಪರೀತ ಬುದ್ಧಿ ಅಧ್ಯಾಸ ವಾಕ್ಯೋ ಹಿ ಸಹ ಅಂತ. ಯಾಕೆ ಅಂಟೋದಿಲ್ಲ ಅಂದ್ರೆ ಅದಕ್ಕಿಂತ ಅತ್ಯಂತ ಭಿನ್ನನಾದವನು. ಅದು ಸಮಸತ್ತಾಕ ಅಲ್ಲ, ವಿಷಮ ಸತ್ತಾಕವಾಗಿರತಕ್ಕಂಥದ್ದು. ಆದ್ರಿಂದ ರಜ್ಜುಗೂ ಸರ್ಪಕ್ಕೂ ಸಂಬಂಧ ಏನು ಅಂದ್ರೆ ದೃಷ್ಟಾಂತದಲ್ಲಿ ಕೊಡುವುದು, ಅದು ಪಾರಮಾರ್ಥಿಕವಾದದ್ದು ರಜ್ಜು, ವ್ಯಾವಹಾರಿಕವಾದದ್ದು ಅಥವಾ ಪ್ರಾತಿಭಾಸಿಕವಾದದ್ದು ಸರ್ಪ. ಹಾಗೆ ಅತ್ಯಂತ ಭಿನ್ನವಾದಂಥದ್ದೆರಡು, ಅದಕ್ಕೆ ಸಂಬಂಧವೇ ಹೇಗಿಲ್ವೋ ಹಾಗೆ ಆತ್ಮನಿಗೂ ಈ ಶರೀರಾದಿ ಬುದ್ಧಿಗಳ ತಾದಾತ್ಮ್ಯನ್ನು ಇಟ್ಟುಕೊಂಡ ಜೀವಾತ್ಮನಿಗೂ ಯಾವ ಸಂಬಂಧವೂ ಇಲ್ಲ, ಅತ್ಯಂತ ಭಿನ್ನ ಎಂಬುದಾಗಿ ಶಂಕರರು ಹೇಳಿದರು. ತದನಂತರ ಮುಂದಿನ ಮಂತ್ರವು ಕೂಡ ಜೀವ ಈಶ್ವರ ಏಕತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಮುಂದಿನ ಎರಡು ಮಂತ್ರಗಳು ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಅದ್ಭುತವಾದ ಮಂತ್ರ. ಇಲ್ಲಿಯೂ ಕೂಡ ಆತ್ಮನನ್ನ ಏಕಃ ಅಂತ ಕರ್ತೀವಿ. ಪರಮಾತ್ಮನು ಒಬ್ಬನೇ. ಅಷ್ಟೇ ಅಲ್ಲ, ಅವನು ವಶಿ. ವಶಿ ಅಂದ್ರೆ ಸ್ವತಂತ್ರನು ಅಂತ ಅರ್ಥ. ಅವನ ಮೇಲೆ ನಿಯಂತ್ರಣವನ್ನ ಬೇರೆ ಯಾರು ಇಟ್ಟುಕೊಂಡಿಲ್ಲ. ಅವನ ನಿಯಂತ್ರಣದಲ್ಲೇ ಬೇರೆಯವರು ಇದ್ದಾರೆಯೇ ಹೊರತು ಪರಮಾತ್ಮನು ಇನ್ನೊಬ್ಬರ ಅಧೀನನಲ್ಲ. ತಂತ್ರ ಎನ್ನುವ ಶಬ್ದಕ್ಕೆ ಅರ್ಥ ಅಧೀನ, ನಿಯಂತ್ರಣ, ಕಂಟ್ರೋಲ್ ಅಂತ ಅರ್ಥ. ಈಗ ನಾವು ಸಾಮಾನ್ಯವಾಗಿ ಸ್ವಾತಂತ್ರ್ಯ, ಪರತಂತ್ರ, ಸ್ವತಂತ್ರ ಎಂಬ ಶಬ್ದ ಬಳಸ್ತೇವೆ. ಸ್ವತಂತ್ರ ಅಂದ್ರೆ ಸ್ವ ಅಧೀನ, ಸ್ವವಶ ಅಂತ ಅರ್ಥ. ಪರತಂತ್ರ ಅಂದ್ರೆ ಪರವಶ, ಪರಾಧೀನ ಅಂತ ಅರ್ಥ. ನನ್ನ ನಿಯಂತ್ರಣದಲ್ಲಿ ನಾನಿದ್ರೆ ಸ್ವತಂತ್ರ, ಬೇರೆಯವ್ರ ನಿಯಂತ್ರಣದಲ್ಲಿದ್ರೆ ಪರತಂತ್ರ, ಪರವಶ. ಸರ್ವಂ ಪರವಶಂ ದುಃಖಂ ಅಂತ ಮಹಾಭಾರತ ಒಂದು ವಾಕ್ಯ. ಇನ್ನೊಬ್ಬರ ವಶದಲ್ಲಿದ್ರೆ ದುಃಖ, ಆತ್ಮವಶಂ ಸುಖಂ, ನನ್ನ ವಶದಲ್ಲಿದ್ರೆ ಸುಖ ಅಂತ. ಅಂದ್ರೆ ಸ್ವಾತಂತ್ರ್ಯ ಬೇಕು ನಮಗೆ ಅಂತ ನಾನು ಹೇಳ್ತೇನೆ. ನಂಗೆ ಸ್ವಾತಂತ್ರ್ಯ ಬೇಕು ಅಂದ್ರೇನು? ನಮ್ಮ ವಶದಲ್ಲಿ ಎಲ್ಲ ಇರಬೇಕು ಅಂತ. ನಾವು ಬ್ರಿಟಿಷರೋ ಮತ್ತೆ ಯಾರದ್ದೋ ವಶದಲ್ಲಿದ್ರೆ ಪರತಂತ್ರ ಆಯ್ತು. ಹಾಗೆ ಇಲ್ಲಿ ವಶಿ ಎನ್ನುವ ಶಬ್ದಕ್ಕೆ ಸ್ವತಂತ್ರ ಅಂತ. ಇಲ್ಲೊಂದು ಸಣ್ಣ ಕಥೆ ಇದೆ ಈ ವಿಷಯವಾಗಿ. ಒಂದು ಸಲ ಅಜ್ಜ ಮತ್ತು ಮೊಮ್ಮಗ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಒಬ್ಬ ಕಳ್ಳನನ್ನ ಪೊಲೀಸರು ಹಿಡ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ಮೊಮ್ಮಗ ನೋಡ್ತಾನೆ. ಅಜ್ಜನಿಗೆ ಕೇಳ್ತಾನಂತೆ, ಅಜ್ಜ ಅದ್ ಯಾರದು? ಯಾರನ್ನ ಹಿಡ್ಕೊಂಡು ಯಾರು ಹಿಡ್ಕೊಂಡು ಹೋಗ್ತಿದಾರ? ಯಾರವರು? ಅಲ್ಲ, ಅವನು ಕಳ್ಳ, ಅವನು ತಪ್ಪು ಮಾಡಿದಾನೆ, ಅದಕ್ಕೆ ಪೊಲೀಸರು ಬೇಡಿ ಹಾಕಿ ಅವನನ್ನ ಸೆರೆಮನೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾನೆ.
ಇನ್ನೊಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋದಾಗ ಅಲ್ಲೊಂದು ಸಮಾರಂಭ ನಡೀತಾ ಇರುತ್ತೆ. ಆ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಇಂದ ಬಂದು ಇಳಿತಾರೆ. ಮುಖ್ಯಮಂತ್ರಿಗಳು ಇಳಿದ ತಕ್ಷಣ ಅವ್ರ ಸುತ್ತಲೂ ಪೊಲೀಸರು, ಗನ್ ಮ್ಯಾನ್ಗಳು ಎಲ್ಲ ಇರ್ತಾರೆ. ಅವಾಗ ಮಗ ಕನ್ಕ್ಲೂಡ್ ಮಾಡ್ತಾನಂತೆ, ಅಜ್ಜ, ಅಲ್ಲಿ ಒಬ್ಬ ಕಳ್ಳನಿಗೆ ಇಬ್ರು ಪೊಲೀಸರು ಇದ್ರು, ಇಲ್ಲಿ ತುಂಬಾ ಜನ ಪೊಲೀಸರು ಇದ್ದಾರೆ, ಇವನು ಬಹಳ ದೊಡ್ಡ ಕಳ್ಳನ ಅಂತ ಕೇಳ್ತಾನ. ಅಲ್ಲ, ವಾಸ್ತವ ಹ್ಞೂ ಅಂತ ಹೇಳ್ಬೇಕಾದ್ರೂ ಕೂಡ ಅಜ್ಜ ಹೇಳ್ತಾನೆ, ಇಲ್ಲ ಮಗು, ಅಲ್ಲಿರ್ತಕ್ಕಂತಹ ಕಳ್ಳನು ಪೊಲೀಸರ ಅಧೀನದಲ್ಲಿದ್ದ, ಇಲ್ಲಿರ್ತಕ್ಕಂತಹ ಪೊಲೀಸರು ಆ ಮುಖ್ಯಮಂತ್ರಿ ಅಧೀನದಲ್ಲಿದ್ದ. ಅವನು ಮುಖ್ಯಮಂತ್ರಿ, ಅವನ ಅಧೀನದಲ್ಲಿ ಪೊಲೀಸರಿದ್ದಾರೆ, ಅವನ ರಕ್ಷಣೆಗಾಗಿದ್ದಾರೆ ಹೊರತು ಪೊಲೀಸರ ಅಧೀನದಲ್ಲಿ ಆ ಮುಖ್ಯಮಂತ್ರಿ ಇಲ್ಲ ಅಂತ ತಿಳಿಸ್ಕೊಡ್ತಾನೆ. ಇಲ್ಲಿಯೂ ಕೂಡ ಹಾಗೇನೆ, ಪರಮಾತ್ಮನ ಅಧೀನದಲ್ಲಿ, ಪರಮಾತ್ಮನ ನಿಯಂತ್ರಣದಲ್ಲಿ ಎಲ್ಲ ನಡೀತಾ ಇದೆ. ಈ ಒಂದು ಯೋಚನೆ ಬರಬಹುದು, ಹಾಗಾದ್ರೆ ಪರಮಾತ್ಮನು ಕರ್ತ ಆಗಿಬಿಟ್ಟ ಅಲ್ಲ, ಅವನ ಅಧೀನದಲ್ಲಿ ಎಲ್ಲವನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾನಲ್ಲ? ಹಾಗಲ್ಲ, ಅವನ ಸನ್ನಿಧಿ ಮಾತ್ರದಿಂದಲೇ ಜಗದ್ವರ್ತತೆ. ಅವನ ವಶದಲ್ಲಿರುವುದು ಅಂದ್ರೆ ಅರ್ಥ ಏನು? ಅವನ ಸನ್ನಿಧಿಯಿಂದ ಜಗತ್ತು ನಡೀತಾ ಇದೆ. ಆದ್ದರಿಂದ ಅವನು ಸ್ವತಂತ್ರ, ಸ್ವವಶಿ ಎಂಬ ಶಬ್ದಕ್ಕೆ ಅರ್ಥ ಬರುತ್ತೆ. ಅಷ್ಟೇ ಅಲ್ಲ, ಸರ್ವಭೂತಾಂತರಾತ್ಮ, ಈ ಮಾತನ್ನು ಪದೇ ಪದೇ ಕೇಳ್ತಾ ಇದ್ದೇವೆ ನಾವು. ಪರಮಾತ್ಮನು ಒಬ್ಬನೇ, ಅಷ್ಟೇ ಅಲ್ಲ, ಪರಮಾತ್ಮನು ಸರ್ವಭೂತಾಂತರಾತ್ಮ, ಎಲ್ಲ ಜೀವರಾಶಿಗಳ ಒಳಗಿರುವ ಪ್ರತ್ಯೇಗಾತ್ಮ. ಅಷ್ಟೇ ಅಲ್ಲ, ಆ ಪರಮಾತ್ಮನು ಏಕಂ ರೂಪಂ ಬಹುಧಾ ಯಃ ಕರೋತಿ, ಯಹ ಏಕಂ ರೂಪಂ ಬಹುಧಾ ಕರೋತಿ, ತಾನೊಬ್ಬನೇ ಆಗಿದ್ದುಕೊಂಡು ಬಗೆ ಬಗೆಯಾಗಿ ತೋರ್ತಾ ಇದ್ದಾನೆ. ಅಜಾಯಮಾನೋ ಬಹುಧಾ ವಿಜಾಯತೆ, ಪುರುಷ ಸೂಕ್ತ ಮಾತನ್ನು ನೆನಪಿಸ್ಕೊಳ್ಬೇಕು. ತಾನು ಹುಟ್ಟದೇ ಇದ್ರೂ ಬಗೆ ಬಗೆಯಾಗಿ ತೋರ್ತಾ ಇದ್ದಾನೆ ಅಂತ ಹೇಳಿತ್ತೋ ಹಾಗೆ ಇಲ್ಲಿ ಹೇಳುತ್ತೆ, ಏಕಂ ರೂಪಂ ಬಹುಧಾ ಯಃ, ಒಬ್ಬನೇ ಅನೇಕ ವಿಧವಾಗಿ ತೋರ್ತಾ ಇದ್ದಾನೆ. ಶಂಕರರು ಈ ಸಂದರ್ಭದಲ್ಲಿ ಹೇಳ್ತಾರೆ, ಯತಃ ಏಕಮೇವ ತದೇಕ ರಸಂ ಆತ್ಮಾನಂ ವಿಶುದ್ಧ ವಿಜ್ಞಾನ ಘನರೂಪಂ ನಾಮರೂಪಾದಿ ಅಶುದ್ಧ ಉಪಾಧಿ ಭೇದ ವಶೇನ ಬಹುಧಾ ಅನೇಕ ಪ್ರಕಾರೇಣ ಯಃ ಕರೋತಿ ಸ್ವಾತ್ಮಸತ್ತಾ ಮಾತ್ರೇಣ ಅಚಿಂತ್ಯ ಶಕ್ತಿತ್ವಾತ್. ತನ್ನ ಸನ್ನಿಧಿ ಮಾತ್ರದಿಂದ ತನ್ನ ಅಚಿಂತ್ಯವಾದ ಮಾಯಾಶಕ್ತಿ ಎನ್ನುವಂಥದ್ದು, ಅಚಿಂತ್ಯವಾದದ್ದು, ಅದರ ಬಗ್ಗೆ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಶಕ್ತಿಯಿಂದ ಅವನೇ ಬಗೆ ಬಗೆಯಾಗಿ ತೋರ್ತಾ ಇದ್ದಾನೆ. ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯತ್ವೇಚ್ಛಯ, ದಕ್ಷಿಣಾಮೂರ್ತಿಯಲ್ಲಿ ಹೇಳಿದ ಹಾಗೆ ಮಾಯಾವಿಯು ಬಗೆ ಬಗೆಯಾಗಿ ತೋರಿಕೊಂಡಂತೆ ಪರಮಾತ್ಮನೇ ಈ ಸೃಷ್ಟಿಯ ಬೇರೆ ಬೇರೆ ರೂಪಗಳಾಗಿ ತೋರ್ತಾ ಇದ್ದಾನೆ. ತಮ್ ಆತ್ಮಸ್ಥಂ ಯೇ ಅನುಪಶ್ಯಂತಿ, ಆ ಆತ್ಮಸ್ಥನಾದ ಪರಮಾತ್ಮನನ್ನ ಯಾರು ಅನುಪಶ್ಯಂತಿ ನೋಡ್ತಾರೋ. ಇಲ್ಲಿ ಆತ್ಮಸ್ಥಂ ಎಂಬ ಶಬ್ದಕ್ಕೆ ಆತ್ಮ ಅಂತ ಬಂತಲ್ಲ, ಆತ್ಮಸ್ಥಂ ಅಂದ್ರೆ ಆತ್ಮದಲ್ಲಿ ಇರುವವನು ಅಂತ ಅರ್ಥ. ಆತ್ಮನಲ್ಲಿ ಇರುವವನು ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇಲ್ಲಿ ಆತ್ಮ ಅಂದ್ರೆ ಶರೀರ ಅಂತ ಅರ್ಥ ನೋಡಿ. ಸಂದರ್ಭಾನುಸಾರವಾಗಿ ಆತ್ಮ ಶಬ್ದವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಶರೀರಸ್ಥಂ. ಶಂಕರ ಭಗವತ್ಪಾದ ಬರೀತಾರೆ, ತಮ್ ಆತ್ಮಸ್ಥಂ ಸ್ವಶರೀರ ಹೃದಯಾಕಾಶೆ ಬುದ್ಧೌ ಚೈತನ್ಯಾಕಾರೇಣ ಅಭಿವ್ಯಕ್ತಂ ಇತ್ಯೇತತ್. ಅದ್ಭುತವಾದ ಮಾತು. ಆತ್ಮಸ್ಥಂ ಅಂದ್ರೇನು? ಸ್ವಶರೀರ ಹೃದಯಾಕಾಶೆ. ನಮ್ಮ ಆತ್ಮ ಅಂದ್ರೆ ಶರೀರ, ಶರೀರದಲ್ಲಿ ಹೇಗಿದ್ದಾನೆ ಅವನು? ಹೃದಯಾಕಾಶದಲ್ಲಿ. ಹೃದಯಾಕಾಶ ಅಂದ್ರೆ ಅದಕ್ಕೆ ಬರೀತಾರೆ ಬುದ್ಧೌ, ಬುದ್ಧಿಯಲ್ಲಿ. ಚೈತನ್ಯ ಆಕಾರೇಣ ಅಭಿವ್ಯಕ್ತಂ, ಚಿದಾಭಾಸ ರೂಪದಿಂದ ಅಭಿವ್ಯಕ್ತನಾಗಿದ್ದಾನೆ ಅಂತ ಅರ್ಥ. ಇತ್ಯೇತತ್ ನಹಿ ಶರೀರಸ್ಯ ಆಧಾರತ್ವ ಆತ್ಮನಃ ಅಂತ. ಈಗ ಆತ್ಮಸ್ಥಂ ಅಂದಾಗ ಶರೀರದಲ್ಲಿ ಇರುವವನು ಅಂತ ಅರ್ಥ ಮಾಡಿದ್ರೆ, ಈಗ ಪಾತ್ರೆಯಲ್ಲಿರುವ ನೀರು ಅಂತ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ ಬರಲ್ಲ ಅಂತ. ಪಾತ್ರೆಯಲ್ಲಿ ಇರುವ ನೀರು ಪಾತ್ರೆಯ ಒಳಗಿರ್ತದೆ, ಪಾತ್ರೆಗಿಂತ ಚಿಕ್ಕದಾಗಿರ್ತದೆ. ಹಾಗೆ ಶರೀರದ ಒಳಗೆ ಚಿಕ್ಕದಾಗಿ ಎಲ್ಲೋ ಆತ್ಮನಿದ್ದಾನೆ ಅಂತ ಹಾಗೆ ಅರ್ಥ ಮಾಡಬಾರದು.
ಶರೀರದಲ್ಲಿ ಉಪಲಬ್ಧನಾಗಿದ್ದಾನೆ, ಚಿದಾಭಾಸ ರೂಪದಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ಚೈತನ್ಯಾಕಾರೇಣ ಅಭಿವ್ಯಕ್ತಂ. ಅವನು ಶರೀರದ ಒಳಗಿಲ್ಲ, ಅವನು ಶರೀರದ ಒಳ ಹೊರಗೆಲ್ಲ ನೀರಿದ್ದಾನೆ, ತುಂಬಿದ್ದಾನೆ. ಆದ್ರೆ ಬುದ್ಧಿಯಲ್ಲಿ ಅವನು ತೋರ್ತಾ ಇರುವುದರಿಂದ ಶರೀರದಲ್ಲಿ ಇದ್ದಾನೆ ಅಂತ ಆ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಆಕಾಶವದ ಮೂರ್ತತ್ವ, ಆತ್ಮನು ಆಕಾಶದಾಗೆ ಅಮೂರ್ತನು. ಮೂರ್ತ ಅಂದ್ರೆ ಒಂದು ಫಾರ್ಮ್, ಒಂದು ರೂಪ ಇರುವುದಕ್ಕೆ ಮೂರ್ತಿ ಅಂತ ಹೇಳ್ತಾರೆ. ಅಮೂರ್ತ ಅಂದ್ರೆ ಯಾವ ರೂಪವೂ ಇಲ್ಲದದ್ದು. ಅಂದ್ರೆ ಆಕಾಶವನ್ನು ನಾವು ಯಾವ್ದೋ ಪಾತ್ರೆ ಒಳಗೆ ತುಂಬ್ಲಿಕ್ಕೆ ಆಗ್ತದ, ಯಾವ್ದೋ ಚೀಲದೊಳಗೆ ಆಕಾಶ ತುಂಬ್ಲಿಕ್ಕೆ ಆಗ್ತದ? ಯಾಕೆ? ಅದಕ್ಕೆ ಯಾವ ಆಕಾರವೇ ಇಲ್ಲ, ಸರ್ವ ವ್ಯಾಪಕವಾದದ್ದು. ಹೀಗಿರುವುದರಿಂದ ಆತ್ಮನು ಅದೇ ರೀತಿಯಾಗಿರುವವನು ಶರೀರದ ಒಳಗೆಲ್ಲೋ ಒಂದು ಮೂಲೆಯಲ್ಲಿ ಇದ್ದಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇಲ್ಲ. ಅವನು ಶರೀರದಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ಆತ್ಮನನ್ನು ನೋಡುವವರು ಯಾರು? ಧೀರಾಹ. ತಂ ಯೇ ಧೀರಾಹ ಅನುಪಶ್ಯಂತಿ. ನೋಡಿ, ಇಲ್ಲಿ ಮೇಲಿನ ವಾಕ್ಯದಲ್ಲಿ ಪರಮಾತ್ಮ ಸ್ವರೂಪವನ್ನು ಹೇಳಿದ್ರು. ಏಕಃ ವಚಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯತ್ಕರೋತಿ. ಇದೆಲ್ಲವೂ ಕೂಡ ಬ್ರಹ್ಮಸ್ವರೂಪವನ್ನು ಹೇಳಿದ್ರು. ಅವನು ಒಬ್ಬನೇ ಸ್ವತಂತ್ರನು, ಎಲ್ಲ ಜೀವರಾಶಿಗಳ ಒಳಗಿರುವವನು, ಅಷ್ಟೇ ಎಲ್ಲ ಸೃಷ್ಟಿಯಲ್ಲಿ ಬಹುವಾಗಿ ತೋರ್ತಾ ಇರುವವನು. ಈ ಪ್ರಕಾರ ಬ್ರಹ್ಮಸ್ವರೂಪವನ್ನು ಹೇಳಿದ್ರು. ತತ್ಪದದ ಅರ್ಥವನ್ನು ಹೇಳಿದ್ರು. ಕೆಳಗಡೆ ಮಂತ್ರದ ತ್ವಂ ಪದದ ಅರ್ಥ ತಮ್ ಆತ್ಮಸ್ಥಂ. ಆತ್ಮಸ್ಥಂ ಅಂದ್ರೇನು? ಸಾಕ್ಷಿ ರೂಪದಿಂದ ಅವನು ಶರೀರದಲ್ಲಿ ಚಿದಾಭಾಸ ಪ್ರದಾನ ಮಾಡುವುದರ ಮೂಲಕವಾಗಿ ತೋರ್ತಾ ಇದ್ದಾನೆ. ಈ ಪ್ರಕಾರವಾಗಿ ತ್ವಂ ಪದದ ಅರ್ಥವನ್ನು ಹೇಳಿ. ಇನ್ನು ಇದನ್ನ ದರ್ಶನ ಮಾಡುವಂಥದ್ದು, ಈ ಜೀವ ಬ್ರಹ್ಮ ಐಕ್ಯ ದರ್ಶನ ಮಾಡುವ ವಿಷಯವಾಗಿ ಹೇಳ್ತಾ ಇದೆ ಅನುಪಶ್ಯಂತಿ. ಯಾರು ದರ್ಶನ ಮಾಡ್ತಾರೆ? ಧೀರಾಹ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನಾಹ. ಧೀರಾಹನ ಶಬ್ದಕ್ಕೆ ಧೀಮಂತಹ, ಬುದ್ಧಿ ವಿವೇಕ ಉಳ್ಳವರು ಅಂತ. ಆದ್ರೆ ವೇದಾಂತದ ಪ್ರಸಂಗದಲ್ಲಿ ಸಾಧನ ಚತುಷ್ಟಯ ಸಂಪನ್ನರು ಅಂತ ತೆಗೆದುಕೊಳ್ಳಬೇಕು. ಅನುಪಶ್ಯಂತಿ ನೋಡ್ತಾರೆ ಅಂತ. ಅನುಪಶ್ಯಂತಿ ಬರೀ ನೋಡ್ತಾರೆ ಅಂತ ಅಲ್ಲ, ಅನು ಅನ್ನುವ ಉಪಸರ್ಗ ಇದೆ. ಅನು ಅನ್ನುವ ಉಪಸರ್ಗ ಏನ್ ಹೇಳ್ತಾ ಇದೆ ಅಂದ್ರೆ, ನಿವೃತ್ತ ವಾಕ್ಯ ವೃತ್ತಯ ಅನುಪಶ್ಯಂತಿ ಆಚಾರ್ಯ ಆಗಮ ಉಪದೇಶಂ ಅನು ಸಾಕ್ಷಾತ್ ಅನುಭವಂತಿ ಅಂತ ಹೇಳ್ತಾರೆ. ಅನು ಅನ್ನುವ ಶಬ್ದಕ್ಕೆ ಅರ್ಥ ಆಚಾರ್ಯ ಆಗಮ ಉಪದೇಶಂ ಅಂತ. ಪರಮಾತ್ಮನ ನೋಡ್ಲಿಕ್ಕೆ ದಾರಿ ಯಾವುದಂದ್ರೆ ಶಾಸ್ತ್ರ ಮತ್ತು ಗುರು ಉಪದೇಶ ಅನ್ನುವಂಥದ್ದು ಆದ್ರೆ ಮಾತ್ರ ಅವನನ್ನು ನೋಡ್ಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ವಾಕ್ಯ ಶಂಕರ ಸೇರಿಸ್ತಾರೆ ಇಲ್ಲಿ, ನಿವೃತ್ತ ಬಾಹ್ಯ ವೃತ್ತಯ. ಯಾರ ಆಲೋಚನೆಗಳು ಬಹಿರ್ಮುಖವಾಗಿಲ್ಲವೋ, ಬಹಿರ್ಮುಖತೆಯಿಂದ ನಿವೃತ್ತವಾಗಿದೆಯೋ, ಅಂತರ್ಮುಖವಾಗಿದೆಯೋ, ಗುರುಶಾಸ್ತ್ರ ಉಪದೇಶಗಳನ್ನ ಅವರು ಕೇಳಿದ್ದಾರೋ, ಇಷ್ಟು ಅನು ಅನ್ನುವ ಉಪಸರ್ಗದಿಂದ ಅರ್ಥ ಮಾಡ್ಕೊಳ್ಬೇಕು. ಪಶ್ಯಂತಿ ಅಂದ್ರೆ ಅನುಭವಂತಿ, ಅದನ್ನ ನೋಡ್ತಾರೆ, ಸಾಕ್ಷಾತ್ಕರಿಸಿಕೊಳ್ತಾರೆ. ಯಾರು? ಧೀರ ಪುರುಷರು, ವಿವೇಕಿನಃ. ಅಂಥವರಿಗೆ ಫಲ ಏನು ಹೇಳಿದ್ರೆ, ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಅವರಿಗೆ ಶಾಶ್ವತವಾದಂತಹ, ಅದಕ್ಕೆ ಶಾಶ್ವತ ಅಂದ್ರೆ ನಿತ್ಯ ಅಂತ. ಸುಖಂ ಆತ್ಮಾನಂದ ಲಕ್ಷಣಂ ಅಂತ. ಸುಖದಲ್ಲಿ ಎರಡು ರೀತಿ ಇದೆ, ಅಶಾಶ್ವತ ಸುಖ, ಶಾಶ್ವತ ಸುಖ. ಪ್ರಾತಿಭಾಸಿಕವಾದ ಅಂದ್ರೆ ಕೋಶಗತವಾದ ಸುಖ, ಸ್ವರೂಪವಾದ ಸುಖ. ಎರಡು ರೀತಿ ಸುಖ ಇದೆ. ಇದು ನಮಗೆ ಯಾರು ಹೇಳಲ್ಲ, ಕೃತಿಗೆ ಹೊರತಾಗಿ ಇನ್ಯಾರು ಈ ಸತ್ಯವನ್ನು ಹೇಳಲ್ಲ. ಸುಖ ಅನ್ನೋದು ಇಂದ್ರಿಯ ವಿಷಯ ಇಂದ್ರಿಯ ಸಂಯೋಗದಿಂದಲೇ ಉಂಟಾಗೋದು ಅಂತ ಎಲ್ಲರೂ ಹೇಳೋದು, ನಮ್ಮ ಅನುಭವದಲ್ಲೇ ಇರೋದು. ಸುಖ ಬೇಕು ಅಂದ್ರೆ ಅದಕ್ಕೇನೋ ವಸ್ತುವಿನ ಸಂಪರ್ಕ ಆಗಬೇಕು. ಏನೂ ಇಲ್ದೇನೆ ಒಂದು ಸುಖ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನು ಶ್ರುತಿ ಹೇಳುತ್ತೆ. ಅಂಥದ್ದೊಂದು ಸುಖ ಇದೆ, ಆತ್ಮಾನಂದ ಲಕ್ಷಣ, ಆತ್ಮಾನಂದ ಸ್ವರೂಪವಾದ, ಬ್ರಹ್ಮಾನಂದ ಸ್ವರೂಪವಾದ, ಸ್ವರೂಪಾನಂದ ಸ್ವರೂಪವಾದಂತಹ ಒಂದು ಸುಖ ಇದೆ. ಅದಕ್ಕೆ
ಶಾಶ್ವತಂ ಸುಖಂ ಎಂಬುದಾಗಿ ಕರೆದಿದ್ದಾರೆ. ಅದು ಬದಲಾವಣೆ ಆಗೋದಲ್ಲ, ಇವತ್ತಿದ್ದು ನಾಳೆ ಇಲ್ಲವಾಗುವಂಥದ್ದಲ್ಲ, ದೇಶಕಾಲ ಪರಿಚ್ಛಿನ್ನವಾಗಿರುವಂಥದ್ದಲ್ಲ, ಎಂದೆಂದೂ ಯಾವಾಗಲೂ ಒಂದೇ ತೆರನಾಗಿ ಅತ್ಯಂತ ಅತಿಶಯವಾಗಿ ತೋರುವಂಥದ್ದಲ್ಲ, ಇರುವಂಥ ಸುಖ ಅದು. ಅದಕ್ಕೆ ಆನಂದ ಎಂಬುದಾಗಿ ಕರೀತಾರೆ. ಆ ಆನಂದವನ್ನ ಧೀರ ಪುರುಷರು ಅನುಭವಿಸುತ್ತಾರೆ. ಅಂಥವರಿಗೆ ಮಾತ್ರ ತೇಷಾಂ ಸುಖಂ, ನಿಜವಾದ ಸುಖ ಅನ್ನುವಂಥದ್ದು ಈ ಜೀವ ಬ್ರಹ್ಮೈಕ್ಯ ವಿಜ್ಞಾನವನ್ನು ಹೊಂದಿದವರಿಗೆ ಮಾತ್ರವೇ, ನ ಇತರೇಷಾಂ, ಉಳಿದವರಿಗಲ್ಲ. ಉಳಿದವರು ಅಂದ್ರೆ ಯಾರು? ಯಾರಿಗೆ ಆತ್ಮೈಕತ್ವ ವಿಜ್ಞಾನ ಆಗಿಲ್ವೋ ಅಂತಹ ಅಜ್ಞಾನಿ ಜೀವರುಗಳಿಗೆ ಶಾಶ್ವತ ಸುಖ ಇಲ್ಲ. ಹಾಗಾದ್ರೆ ಇನ್ಯಾವ ಸುಖ ಇದೆ? ಬಂದು ಹೋಗುವಂತಹ, ಹೆಚ್ಚು ಕಡಿಮೆ ಆಗುವಂತಹ, ಆರಂಭದಲ್ಲಿ ಸುಖ ಕೊಟ್ಟು ಕೊನೆಗೆ ದುಃಖ ನೀಡುವಂತಹ ಈ ಲೌಕಿಕ ಸುಖ ಅನ್ನುವಂಥದ್ದು ಇದೆ. ಅದು ಈ ವಿಷಯದಲ್ಲಿ ನಮಗೆ ಎಲ್ರಿಗೂ ಪರಿಚಯ ಇದೆ. ಪರಿಚಯ ಇಲ್ಲದದ್ದು ಯಾವುದಪ್ಪ ಅಂದ್ರೆ, ಬಂದು ಹೋಗದೇ ಇರುವ, ಬದಲಾವಣೆ ಆಗದೇ ಇರುವ, ಆಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್. ಭಗವದ್ಗೀತೆ 2ನೇ ಅಧ್ಯಾಯದ ಕೊನೆಯಲ್ಲಿ ಬರತಕ್ಕಂತಹ ಒಂದು ಅದ್ಭುತವಾದ ಶ್ಲೋಕ. ಆತ್ಮಜ್ಞಾನಿಯ ಪೂರ್ಣತೆಯ ಅನುಭವ ಹೇಗಿರ್ತದೆ ಅಂದ್ರೆ ಸಮುದ್ರದ ಹಾಗೆ ಅಂತ. ಸಮುದ್ರಕ್ಕೆ ನೀರು ಬಂತು ಅನ್ನುವ ಕಾರಣಕ್ಕೆ ಅದು ಉಬ್ಬೋದಿಲ್ಲ, ನೀರು ಆವಿಯಾಗಿ ಹೋಯ್ತು ಅಂತ ತಗ್ಗೋದಿಲ್ಲ. ಬೇಸಿಗೆಯಲ್ಲಿ ಸಮುದ್ರ ಕೆಳಗೆ ಹೋಗ್ಬಿಡ್ತು, ತಳ ಮುಟ್ಟಿಬಿಡ್ತು ಅಂತಿಲ್ಲ. ನಮ್ಮ ಊರಿನ ಕೆರೆಗಳಲ್ಲೆಲ್ಲ ಹಾಗೆ ಆಗ್ತದೆ. ಬೇಸಿಗೆಯಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾರೆ, ಯಾಕೆ? ನೀರೆಲ್ಲ ಹೋಗಿರ್ತದೆ. ಮಳೆಗಾಲದಲ್ಲಿ ತುಂಬಿ ತುಳ್ಕಾಡ್ತಾ ಇರ್ತದೆ. ಆದ್ರೆ ಸಮುದ್ರ ಹಾಗಿಲ್ಲ, ಬೇಸಿಗೆಯಲ್ಲೂ ತುಂಬಿರ್ತದೆ, ಮಳೆಗಾಲದಲ್ಲೂ ತುಂಬಿರ್ತದೆ. ಹಾಗೆ ಜೀವನದ ಅಭಾವವು ಅಥವಾ ವಿಶೇಷವಾದ ಪ್ರಾಪ್ತಿಯೋ, ಈ ಎರಡೂ ಸಂದರ್ಭದಲ್ಲಿ ಆತ್ಮಜ್ಞಾನಿಯ ಪೂರ್ಣತೆ ಸುಖ ಅನ್ನುವಂಥದ್ದು ಒಂದಿಂಟು ಕ್ಷಯಿಸುವುದಿಲ್ಲ ಅಂತ ಶ್ರುತಿ ಸ್ಪಷ್ಟಪಡಿಸ್ತಾನೆ. ನಾವು ಈ ಒಂದೊಂದು ವಾಕ್ಯವನ್ನ, ಒಂದೊಂದು ಶಬ್ದವನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದದ್ದು. ಇದು ಏನೋ ಒಂದು ಕಪೋಲ ಕಲ್ಪಿತವಾದ ವಿಷಯ ಅಲ್ಲ. ಶ್ರುತಿ ಅನ್ನುವಂಥದ್ದು ಭಗವಂತನ ವಾಣಿ, ಮತ್ತು ಋಷಿಗಳು ಇದನ್ನ ಅನುಭವಿಸಿ ಈ ತಥ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಶಂಕರ ಭಗವತ್ಪಾದರು ಇದರ ಮೇಲೆ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ ಆ ಸ್ಥಿತಿಯನ್ನು ತಲುಪಿದ್ದಾರೆ. ಅಂದ್ರೆ ಯಾವ ಪ್ರಯತ್ನವೂ ಇಲ್ಲದೆ ಸ್ವರೂಪಗತವಾದಂತಹ ಈ ಅತಿಶಯವಾದಂತಹ ಆನಂದ ಅನ್ನುವಂಥದ್ದು ಇದೆ ಅಂತ ಆದ್ರೆ ಅದನ್ನ ಪಡೀಲಿಕ್ಕೆ ಮನುಷ್ಯ ಯಾಕೆ ಪ್ರಯತ್ನ ಮಾಡಬಾರದು? ಅದಕ್ಕೆ ಬೇಕಾದದಿಷ್ಟೇ ನಿವೃತ್ತ ವಾಕ್ಯ ಬುದ್ಧಿ, ವಿಷಯಾಸಕ್ತಿಯಿಂದ ಹಿಮ್ಮೆಟ್ಟಬೇಕು. ಅದಕ್ಕೆ ವೈರಾಗ್ಯ ಎಂಬುದಾಗಿ ಹೇಳ್ತಾರೆ. ಗುರುಶಾಸ್ತ್ರ ಉಪದೇಶವನ್ನ ನಾವು ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಿಕೊಂಡು ಆತ್ಮವೇ ಪರಬ್ರಹ್ಮವಾಗಿದೆ ಎನ್ನುವಂತಹ ಜ್ಞಾನದಲ್ಲಿ ನಾವು ಉಳಿದು ಬಿಟ್ಟರೆ ಸ್ವರೂಪಗತವಾದಂತಹ ಸುಖ ನಮಗೆ ದೊರೆಯುತ್ತೆ ಅಂತ. ಇಲ್ಲಿ ನೋಡಿ, ಸುಖ ಅನ್ನುವಂಥದ್ದು ಆತ್ಮನಿಗೆ ಇನ್ನೊಂದು ಹೆಸರು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ. ಆನಂದ ಅಂದ್ರೆ ಒಂದೇ, ಸತ್ ಚಿತ್ ಅನಂತ ಅಂತ ಹೇಳಿದ್ರು ಒಂದೇ. ಆ ಆತ್ಮನೇ ಆನಂದ ಸ್ವರೂಪನೇ. ಅದನ್ನು ತಿಳಿಯೋದ್ರಿಂದ ಪೂರ್ಣತ್ವ ಅನ್ನುವಂಥ ಸಿದ್ಧಿಸ್ತದೆ. ನಾವು ದುಃಖ ಉಂಟಾಗ್ಲಿಕ್ಕೆ ಕಾರಣ ಏನು? ಕೊರತೆ, ಅಪೂರ್ಣತ್ವದ ಭಾನ. ಪೂರ್ಣನೇ ನಾನಾಗಿದ್ದೇನೆ, ಪೂರ್ಣಾತ್ಮ ಸುಸಮೀಕ್ಷತಾಂ ಜಗದಿದಂ ತದ್ವಾಧಿತಂ ದೃಶ್ಯತಾಂ. ಆ ಪೂರ್ಣತ್ವದ ಜ್ಞಾನವೇ ಸುಖ ಅಂತ. ಇಲ್ಲಿ ಆ ಕೋಶಗತವಾದ ಸುಖ ಅವನಿಗೆ ಗೋಚರ ಆದರೂ ಕೂಡ, ಅಂದ್ರೆ ಅಂತಃಕರಣ ಶುದ್ಧಿಯಿಂದ ಅಂತಃಕರಣದಲ್ಲಿ ತೋರುವಂತಹ ಸುಖವೂ ಆತ್ಮಜ್ಞಾನಿಗೆ ಸಿಗುತ್ತೆ, ವಿಶೇಷವಾದದ್ದು. ಅದಕ್ಕಿಂತ ಹೆಚ್ಚು ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ, ನಾನು ಪೂರ್ಣನಾಗಿದ್ದೇನೆ ಎನ್ನುವ ಜ್ಞಾನವೇ ಅದು ವಿಶೇಷವಾದ ಸುಖ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದ. ಹೀಗೆ ಮುಂದಿನ ಮಂತ್ರವೂ ಕೂಡ ಇದೇ ರೀತಿಯಾದ ಚಿಂತನೆಯನ್ನ ಮುಂದುವರಿಸುತ್ತೆ. ನಾನು ಒಂದು 5-6 ನಿಮಿಷ ಜಾಸ್ತಿ ತೆಗೆದುಕೊಂಡೆ, ಯಾಕಂದ್ರೆ ಆರಂಭ ಮಾಡಿದ್ದೇ ನಾನು ನಿಧಾನವಾದಿದ್ದರೆ ಸ್ವಲ್ಪ
ತಾಂತ್ರಿಕ ದೋಷದಿಂದ ನಿಧಾನವಾಯಿತು ಅಂತ ತಿಳಿದುಕೊಂಡು ಮುಂದಿನ ಮಂತ್ರವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.